ಫಸ್ಟ್ ಟೈಮ್ ಪುಟ್ಟಪರ್ತಿಗೆ ಹೋಗಿದಾಗ ನಾವು ಬಸ್ನಲ್ಲಿ ಹೋಗ್ತಾ ಇದ್ದೆ. ಬಸ್ ಕ್ರಾಸ್ ಮಾಡ್ತಾ ಇದೆ, ಪುಟ್ಟಪರ್ತಿ ದೊಡ್ಡ ಹಾಸ್ಪಿಟಲ್ ಇತ್ತಲ್ಲಿ, ಅದೊಂದು ಅರಮನೆತೆ ಇತ್ತು. ಸೊ ನಾನು ನಮ್ಮ ಹತ್ರ ಯಾರು ಒಬ್ಬರಿದ್ದರು ಭಕ್ತರು, ಅವ್ರನ್ನ ಕೇಳಿದೆ, ಏನಿದು ಇಷ್ಟು ದೊಡ್ಡ ಬಿಲ್ಡಿಂಗ್, ಇದು ಬಾಬಾ ಅವ್ರ ಭವನನ, ಇದು ಅರಮನೆನ? ಇಲ್ಲ, ಇದು ಒಂದು ಆಸ್ಪತ್ರೆ ಅಂತ ಅವ್ರು ಹೇಳಿದರು. ಇದು ಫ್ರೀ ಹಾಸ್ಪಿಟಲ್. ಆದರೆ ಫಸ್ಟ್ ದರ್ಶನ ಆದಮೇಲೆ ಅವರದು ನನ್ನ ಜೀವನನೇ ಬದಲಾವಣೆ ಆಯಿತು. ಮೊದಲ ದರ್ಶನದಲ್ಲಿ ನನಗೆ ಇವರೇ ನನ್ನ ಗುರು, ಇವರೇ ನಮ್ಮ ದೇವರು ಅಂತ ಆ ಭಾವನೆ ನಮಗೆ ಬಂತು. ವಿಶೇಷವಾದಂಥ ಏನಾಯ್ತಂದರೆ 2011ನಲ್ಲಿ ಬಾಬಾ ಅವರು ದೇಹತ್ಯಾಗ ಮಾಡಿ ಅವರು ಸಮಾಧಿ ಹೊಂದ್ಕೊಂಡ್ರು. ಆ ಸಮಯದಲ್ಲಿ ನನಗೆ ತುಂಬ ಒಂದು ಅಯೋಮಯ ಆಯಿತು. ನನ್ನ ಗತಿ ಏನು? ಅವ್ರು ನನಗೆ ಹೇಳಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ. ನಾನು ಸುಮ್ಮನೆ ಇದೆ, ಕಾಯ್ತಾ ಇದ್ದೆ. ಮೆಡಿಟೇಷನ್ ಮಾಡ್ತಾ ಇದ್ದಾಗ ಧ್ಯಾನದಲ್ಲಿ ಅವರೇ ಕಾಣಿಸ್ಕೊಂಡು, ಮುದ್ದನಹಳ್ಳಿಗೆ ಹೋಗು, ಅಲ್ಲಿಂದ ನನ್ನ ಕೆಲಸ ಆಗುತ್ತೆ, ಅದೇ ನಿಮ್ಮ ಕರ್ಮಭೂಮಿ. ಮಕ್ಕಳು ಅಶ್ವದಿಂದ ಹೋಗ್ತಾರೆ ಸ್ಕೂಲಕ್ಕೆ, ಏನು ಓದ್ತಾರೆ, ಅವ್ರಿಗೆ ಶಕ್ತಿ ಇರಲ್ಲ, ಅವ್ರಿಗೋಸ್ಕರ ಯಾವುದನ್ನು ನಾವು ಮಾಡೋಣ ಅಂತ ಚಿಕ್ಕದಾಗಿ ನಾವು ಉಪ್ಪಿಟ್ಟು ಯಾವುದೋ ಕೊಟ್ಟು ಶುರು ಮಾಡಿದ್ದೀವಿ. 1 ಕೋಟಿ ಮಕ್ಕಳಿಗೆ 25 ರಾಜ್ಯದಲ್ಲಿ ಸಿಗ್ತಾ ಇದ್ದಿದ್ದು, ಅದು ತಾವೇ ಅದು ಬೆಳೆದಿದೆ. ನಾನು ಒಂದೇ ಹೇಳಿದೆ, ಮಕ್ಕಳು ಖುಷಿಯಾಗಿ ಓದಬೇಕು, ಅವರ ಜೀವನದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗಿದೆ. ಅವರ ಧನದ ಕೊರತೆಯಿಂದ ಅವರಿಗೆ ಅದು ಸಿಕ್ಕಲಿಲ್ಲ ಅಂದರೆ ಅದು ತುಂಬ ದೊಡ್ಡ ಒಂದು ದುರಂತ. ತುಂಬ ಜನ ಏಥಿಸ್ಟ್ ಆಗಿ ಆಗ್ತಾ ಇದ್ದಾರೆ, ಅದು ದೊಡ್ಡ ಫ್ಯಾಷನ್ ಇವತ್ತು. ಐ ಆಮ್ ಸ್ಪಿರಿಚುವಲ್ ಬಟ್ ನಾಟ್ ರಿಲಿಜಿಯಸ್ ಅಂತ ಹೇಳ್ತಾರೆ. ಐ ಡೋಂಟ್ ಬಿಲೀವ್ ಇನ್ ಗಾಡ್ ಬಟ್ ಐ ಬಿಲೀವ್ ಇನ್ ಸ್ಪಿರಿಚುವಾಲಿಟಿ. ಅದು ಏನೋ ನನಗೂ ಅರ್ಥ ಆಗೋದಿಲ್ಲ. ಆದರೆ ಭಗವಂತ ಅಂದರೆ ಯಾವುದೊಂದು ರೂಪದಲ್ಲಿ ನಾನು ಹೇಳ್ತಾರೆ, ಕೃಷ್ಣಾರಾಮ ಅಂತ ಯಾವುದೊಂದು ಭಗವಂತ ಇದ್ದಾನೆ. ನೋ ಎಜೆಂಡಾ, ನೋ ಪರ್ಸನಲ್ ಥಿಂಗ್, ಜಸ್ಟ್ ಟು ಡೂ ಗುಡ್. ಸೊ ವಿ ಆರ್ ವೆರಿ ಬ್ಲೆಸ್ಡ್ ದಟ್ ವೇ. But I keep saying Dhana is only one part of it, Jana is the other part of it. If Jana is not good, Dhana will get wasted. Jana, Dhana ಎರಡು ಇರಬೇಕು. The two sides of the same coin. ನಾನು ಕನ್ನಡ ನಾಡದಲ್ಲಿ ಹುಟ್ಟಲಿಲ್ಲ, ಇದು ನನ್ನ ಜನ್ಮಭೂಮಿ ಅಲ್ಲ, ಆದರೆ ಇದು ನನ್ನ ಕರ್ಮಭೂಮಿ. ಋಣಾನುಬಂಧ ಇದೆ. ನಮಸ್ಕಾರ. ಇವತ್ತಿನ ಜಸ್ಟ್ ಫ್ಯಾಕ್ಟ್ ಪಾಡ್ಕಾಸ್ಟ್ನಲ್ಲಿ ನಮ್ಮೊಂದಿಗಿದ್ದಾರೆ ಸದ್ಗುರು ಶ್ರೀ Madhusudan Sai ಅವರು. ನಮಸ್ಕಾರ ಸದ್ಗುರು. ನಮಸ್ತೆ. So many instances I hear you say that your motto is to talk less and work more. So let me first begin by thanking you for agreeing to talk to us about the humanitarian work that you do, and I also welcome you to our podcast. Thank you very much. Thank you. ನಮಸ್ಕಾರ. So to begin with, from Chhattisgarh to Mudenahalli. ಛತ್ತೀಸ್ಗಢದಲ್ಲಿ ನಿಮ್ಮ ಜನನ ವಿದ್ಯಾಭ್ಯಾಸ, ಅಲ್ಲಿಂದ ಆಂಧ್ರ ಪ್ರದೇಶದಲ್ಲಿ ಒಂದು ಮುಖ್ಯವಾದ ಘಟ್ಟವನ್ನು ಮುಗಿಸಿ ನೀವು ಮುದ್ದೇನಹಳ್ಳಿಗೆ ಸಾವಿರಾರು ಜನಕ್ಕೆ ಮಾರ್ಗದರ್ಶನ ನೀಡುವಂಥ ಸದ್ಗುರುವಾಗಿ ಇವತ್ತು ಬೆಳೆದಿದ್ದೀರಾ, ನಿಂತಿದ್ದೀರಾ. ಅಂದರೆ ಇದನ್ನು ಋಣಾನುಬಂಧ ಅಂತ ಕರಿಬೋದಾ? ಡ್ಯೂ ಯು ಬಿಲೀವ್ ದಟ್ ಯುವರ್ ಲೈಫ್ ಆ್ಯಂಡ್ ದ ಜರ್ನಿ ಹ್ಯಾಸ್ ಬೀನ್ ಪ್ರೀಡೆಸ್ಟಿನ್ಡ್? ಅದು ನಿಜ. ನಾನು ಕನ್ನಡ ನಾಡದಲ್ಲಿ ಹುಟ್ಟಲಿಲ್ಲ, ಇದು ನನ್ನ ಜನ್ಮಭೂಮಿ ಅಲ್ಲ, ಆದರೆ ಇದು ನನ್ನ ಕರ್ಮಭೂಮಿ. ಸೊ ಋಣಾನುಬಂಧ ಇದೆ ನನಗೆ ಗುರ್ತು. ಯಾಕೆಂದರೆ ಇಲ್ಲಿ ಬಂದ ತಕ್ಷಣವೇ ನನಗೆ ನನ್ನ ಒಂದು ಆತ್ಮೀಯತೆ, ಒಂದು ಭಾವನೆ, ಇದು ನನ್ನ ಊರು, ನನ್ನ ಜಾಗ, ನನ್ನವರು, ಆ ಭಾವನೆ ಬಂತು. ಸೊ ಯಾವುದೋ ಒಂದು ಪೂರ್ವಜನ್ಮ ಕರ್ಮಗಳ ಆಗಬಹುದು, ಅಥವಾ ಯಾವುದು ಋಣಾನುಬಂಧನ ಆಗಬಹುದು. ನಾವು ಇಲ್ಲಿಗೆ ಬಂದಿದ್ದೀನಿ, ಛತ್ತೀಸ್ಗಢದಿಂದ ಇಲ್ಲಿಗೆ ಬಂದಿದ್ದೀವಿ, ಅದೇ ಒಂದು ದೊಡ್ಡ ನಮ್ಮ ಜೀವನದಲ್ಲಿ ನಡೆದಿರೋಂಥ ಒಂದು ಪವಾಡನೇ ಅಂದ್ಕೊಳ್ಳಿ. ಸೊ ಛತ್ತೀಸ್ಗಢನಲ್ಲಿ ಹುಟ್ಟಿದಾಗ ಅಲ್ಲಿ ನಾನು 1979ನಲ್ಲಿ ಹುಟ್ಟಿದ್ದೀನಿ. ಸೊ ಬಾಲ್ಕೋ ಅಂತ ಒಂದು ಚಿಕ್ಕ ಇಂಡಸ್ಟ್ರಿಯಲ್ ಟೌನ್ಶಿಪ್, ಅಲ್ಯೂಮಿನಿಯಂ ಕಂಪ್ನಿ ಅದು ಗೌರ್ಮೆಂಟ್ ಎಂಟರ್ಪ್ರೈಸ್ ಆಗಿತ್ತು. ಅಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಕೆಲಸ ಮಾಡ್ತಾಯಿದ್ರು. ಸೊ ಅಲ್ಲೇ ಕೇಂದ್ರೀಯ ವಿದ್ಯಾಲಯ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಓದ್ಕೊಂಡು ಬರ್ತಿದ್ವಿ. 12 ನಮ್ಮ ತರಗತಿ ಮುಗಿದ ಮೇಲೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನಮ್ಮ ಮನೆ ಪರಿಸ್ಥಿತಿ ಕೂಡ ಅಷ್ಟು ಚೆನ್ನಾಗೇನಿಲ್ಲ. ಅದೇ ದೊಡ್ಡ ಕಾಲೇಜಿಗೆ ಹೋಗಿ ನಾವು ಪದವಿ ಪಡಿಬೇಕು ಅಂತ ಆಸಿತ್ತು, ಆದರೆ ನಮ್ಮ ಹತ್ರ ಅಂಥ ಸಾಮರ್ಥ್ಯ ಇರಲಿಲ್ಲ. ಸೊ ಆ ಸಮಯದಲ್ಲಿ ನಮಗೆ ಬಾಬಾ ಅವರ ಅನುಗ್ರಹ ರೂಪದಲ್ಲಿ ಅವರ ಇನ್ಸ್ಟಿಟ್ಯೂಟ್ನಲ್ಲಿ ಪುಟ್ಟಪರ್ತಿನಲ್ಲಿ ಓದಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ತು. ಸೊ ಅದು ಪೂರ್ಣತಃ ಉಚಿತವಾದಂಥ ಒಂದು ಶಿಕ್ಷಣ ಅಲ್ಲಿ. ಸೊ ಮುಖ್ಯವಾಗಿ ಅದರಿಂದ ನನಗೆ ನನ್ನ ತಂದೆ ತಾಯಿಯವರು ಕೂಡ ಸಹಾಯವಾಗುತ್ತೆ, ಮತ್ತು ಬಾಬಾ ಅವ್ರ ಭಕ್ತರಾಗಿ ಅವರಿದ್ದರು. ಸೊ ಅಲ್ಲಿ ಹೋಗೋದು ಒಳ್ಳೆಯದು ಅಂತ ಅಂದ್ಕೊಂಡು ನಾನು ಬಂದೆ. ಅದೇ ಅಲ್ಲಿ ನಾವು ಓದ್ತೀನಿ ಅಂತ ಅಂದ್ಕೊಳ್ಳಿಲ್ಲ, ಆದರೆ ಫಸ್ಟ್ ದರ್ಶನ ಆದಮೇಲೆ ಅವರದು ನನ್ನ ಜೀವನನೇ ಬದಲಾವಣೆ ಆಯಿತು. ಮೊದಲ ದರ್ಶನದಲ್ಲಿ ನನಗೆ ಇವರೇ ನನ್ನ ಗುರು, ಇವರೇ ನಮ್ಮ ದೇವರು ಅಂತ ಆ ಭಾವನೆ ನಮಗೆ ಬಂತು. ಸೊ ಆ ಸಮಯದಲ್ಲಿ ಮತ್ತೆ ನಾನು ತಿರುಗಿ ಹೋಗಲಿಲ್ಲ ಛತ್ತೀಸ್ಗಢಿಗೆ.
ಸೊ ಎಲ್ಲ ನಾನು BSc MSc MBA 3 ಅಲ್ಲೇ ಮಾಡಿದ್ದೀವಿ. ಮಾಡಿದಾದ್ಮೇಲೆ ನಾನು ಬಾಬಾ ಒಂದು ಕೇಳಿದ್ದೀವಿ, ನನಗೆ ಯಾವುದೊಂದು ಕೆಲಸ ಇಲ್ಲೇ ತಾವು ಕೊಡಿ, ನಿಮ್ಮ ಸೇವೆ ಮಾಡಿಕೊಂಡು ನಾನು ಆ ಜೀವನ ಇಲ್ಲೇ ಇದ್ದು ನಿಮ್ಮ ಜೊತೆನೇ ಇರ್ತೀನಿ ಅಂತ. ಅವರು ಆ ಟೈಮ್ನಲ್ಲಿ ಹೇಳಿದರು, ಇವತ್ತಿಲ್ಲ ಆಮೇಲೆ ನಾನು ಕರಿತೀನಿ, ಇವತ್ತಲ್ಲ, ಇವತ್ತು ಹೋಗಿ ಗೋ ಆ್ಯಂಡ್ ವರ್ಕ್ ಇನ್ ಬೆಂಗಳೂರು ಆರ್ ಚೆನ್ನೈ, ಲುಕ್ ಆಫ್ಟರ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಗೆಟ್ ಅ ಗುಡ್ ನೇಮ್. ಇಷ್ಟೇ ಅವ್ರು ಹೇಳಿದರು. ಸೊ ನಾನು ಹೇಳಿದೆ, ಯಾಕೆ ನಾನು ಹೋಗಬೇಕು, ಈ ಜೀವನ ಪರ್ಯಂತವಾಗಿ ನಿಮ್ಮ ಸೇವೆಯಲ್ಲಿರಬೇಕು, ಈ ಸಮಾಜ ಸೇವೆ ಹಾದಿನಲ್ಲಿ ನಾವು ನಡಿಬೇಕು ಅಂತ ಎಲ್ಲ ನಾವು ಹೇಳಿದಾಗ ಕೂಡ ಅವರು ಒಪ್ಪಲಿಲ್ಲ. ಆದರೆ ನಾನು ಅವತ್ತು 6 ತಿಂಗಳಲ್ಲಿ ವೇಟ್ ಮಾಡ್ತಾ ಇದ್ದೆ, ಏನೋ ಅವರ ಭಾವನೆ ಏನೋ ಬದಲಾವಣೆ ಆಗುತ್ತೇನೋ, ಮತ್ತೆ ನಮ್ಮನ್ನೇ ಆರಿಸ್ಕೊಳ್ತಾರೇನೋ ಅಂದ್ಕೊಂಡೆ. ಆಗಲಿಲ್ಲ. ಸೊ ಆಗ ನಮ್ಮ ಅಮ್ಮವ್ರು ಹೇಳಿದ್ರು, ಬಾಬಾ ಅವ್ರು ಹೇಳ್ತಾ ಇದ್ದಾರಲ್ವ, ನೀವು ಹೋಗಿ ಕೆಲಸ ಯಾವುದು ಮಾಡಿ, ಕುಟುಂಬಕ್ಕೆ ಕೂಡ ಒಂದು ಸಹಾಯ ಆಗುತ್ತೆ, ಮತ್ತು ನೀವು ಕೂಡ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಪಡಬೇಕಲ್ಲ, ಸ್ವಲ್ಪ ಅನುಭವ ಇರಬೇಕು ಜೀವನದಲ್ಲಿ. ಸೊ ಆಗ ನಾನು ಬ್ಯಾಂಗ್ಳೂರಿಗೆ ಬಂದೆ. ಯಾಕೆ ಬೆಂಗಳೂರು ಹತ್ತಿರವಾಗಿರುತ್ತೆ ಪುಟ್ಟಪರ್ತಿಗೆ. ಆವಾಗ ಬಾಬಾ ಕೂಡ ಬೆಂಗಳೂರಿಗೆ ಬರ್ತಾಯಿದ್ರು, ವೈಟ್ ಫೀಲ್ಡ್ನಲ್ಲಿ ಇನ್ನೊಂದು ಆಶ್ರಮ ಇತ್ತು. ಸೊ ಹಾಗೆ ನಾನು ಬರ್ತಾ ಹೋಗ್ತಾ ಇದ್ದೆ. ಸೊ 6 ವರ್ಷವರೆಗೂ ನಾವು ಬೆಂಗಳೂರಿನಲ್ಲಿ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಆ ಟೈಮ್ದಲ್ಲಿ ನಮಗೆ ಒಂದು ಒಳಗಿಂದ ಇದು ಸಾಕಾಯಿತು, ಬಾಬಾ ಕೂಡ ವಯಸ್ಸಾಗ್ತಾ ಇದೆ, ಅದಕ್ಕೆ ನಾನು ಮತ್ತೆ ತಿರ್ಗಾ ಪುಟ್ಟಪರ್ತಿಗೆ ಹೋಗಬೇಕು, ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿ ಭಾವನೆ ಇತ್ತು. ಆದರೆ ಅವರು ಇನ್ನೂ ನನಗೆ ಅವಕಾಶ ಕೊಡ್ತಾ ಇಲ್ಲ. ಸೊ ಅವರ ಒಂದು ಆರೋಗ್ಯ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಅವ್ರ ಜೊತೆ ಮಾತಾಡೋದು ಅಥವಾ ಭೇಟಿ ಆಗೋದು ಕೂಡ ತುಂಬ ಕಷ್ಟ ಆಗಿತ್ತು. ಸೊ ನಾನು ಪತ್ರ ಎಲ್ಲ ಬರ್ತಾಯಿದ್ದೆ, ಬರೆದು ಅವ್ರಿಗೆ ಕೊಡ್ತಾಯಿದ್ದೆ. ಸೊ ಒಂದು ಸಾರ್ತಿ ಅವ್ರು ನಮ್ಮ ತಮ್ಮ ಅಲ್ಲಿ ಓದ್ತಾ ಇದ್ದ, ಅವ್ರು ಹೇಳಿದರು, ಸರಿ ಆಯಿತು, ಅವನು ರಿಸೈನ್ ಮಾಡಿ ಅಂತ ಹೇಳಿ ಬೇರೆ ಕೆಲಸ ಮಾಡೋಣ ಅಂತ ಅಷ್ಟೇ ಹೇಳಿದರು. ನಾನು ತಕ್ಷಣವೇ ಬೆಳಗ್ಗೆ ಹೋಗಿ ರಿಸೈನ್ ಮಾಡಿಬಿಟ್ಟಿದ್ದೆ. ಸೊ ಎಲ್ಲರೂ ನಮ್ಮ ಆಶ್ಚರ್ಯ ಆಗಿದೆ, ಏಕೆ ಇದಾಯಿತು ಅಂತ, ಏನಾಯಿತು ಅಂತ, ತೊಂದರೆ ಆಯಿತಾ ಇಲ್ಲಿ ಬ್ಯಾಂಕಲ್ಲಿ? ಏನೂ ತೊಂದರೆ ಇಲ್ಲ, ನಾನು ಬೇರೆ ದಾರಿನಲ್ಲಿ ಹೋಗಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಸೊ ಆವಾಗ ನಾನು ಅದನ್ನು ಬಿಟ್ಟು ಬಾಬಾ ಹತ್ರ ಹೋಗಿ ನನಗೆ ಮಾರ್ಗದರ್ಶನ ಕೊಡಿ ಅಂತ ಹೇಳಿದಾಗ, ನಾನು ಕೊಡ್ತೀನಿ ನೀವು ಯಾವುದಾದ್ರು ಕೆಲಸ ಮಾಡ್ಕೊಂಡಿರಿ ಅಂತ ನಾನು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ನನ್ನದೇ ಕನ್ಸಲ್ಟೆನ್ಸಿ ಥರ ಮಾಡ್ಕೊಂಡಿದ್ದೆ. ಆ ಸಮಯದಲ್ಲಿ ನನಗೆ ಮುದ್ದನಲ್ಲಿ ಪರಿಚಯ ಕೂಡ ಆಯಿತು. ಇಲ್ಲಿ ನಮ್ಮ ವಾರ್ಡನ್ ಆಗಿ ನರಸಿಂಹಮೂರ್ತಿಜಿಯವರು ಆ ಬೃಂದಾವನ್ ವೈಟ್ ಫೀಲ್ಡ್ ಕ್ಯಾಂಪಸ್ನಲ್ಲಿದ್ದರು. ಅವರೇ ಮುದ್ದನಲ್ಲಿಗೆ ಮತ್ತೆ ಬಂದಿದ್ದರು. ಆಗ ಬಾಬಾ ಮತ್ತೆ ಮುದ್ದನಲ್ಲಿನಲ್ಲೇ ಅವರಿದ್ದು, ಅವ್ರನ್ನ ಬಾಬಾ ಪುಟ್ಟಪರ್ತಿಗೆ ಕರ್ಕೊಂಡು ಹೋಗಿ ಒಂದು 20 ವರ್ಷ ಆಗ್ಬೋದು ಅಲ್ಲೇ ಕೆಲಸ ಮಾಡಿ, ಎಲ್ಲ ವೈಟ್ ಫೀಲ್ಡ್ ಪುಟ್ಟಪರ್ತಿನ ಕೆಲಸ ಮಾಡಿ ಮತ್ತೆ ಇಲ್ಲಿಗೆ ಅವರು ಕಳಿಸಿದ್ರು. ಇಲ್ಲೊಂದು ಹೊಸ ಇನ್ಸ್ಟಿಟ್ಯೂಟ್ ರೆಡಿ ಮಾಡಬೇಕಂತ ಒಂದು ಕಾರ್ಯ ಅವ್ರು ಕೊಟ್ಟರು. ಸೊ ಅವರ ಪರಿಚಯ ಮೂಲಕ ನಾನು ಮುದ್ದನಲ್ಲಿ ಕೂಡ ಬಂದೆ. ವಿಶೇಷವಾದಂಥ ಏನಾಯಿತು ಅಂದರೆ 2011 ಬಾಬಾ ಅವರು ದೇಹ ತ್ಯಾಗ ಮಾಡಿ ಅವರು ಸಮಾಧಿ ಹೊಂದ್ಕೊಂಡ್ರು. ಆ ಸಮಯದಲ್ಲಿ ನನಗೆ ತುಂಬ ಒಂದು ಅಯೋಮಯ ಆಯಿತು, ನನಗೆ ಗತಿ ಏನು, ಅವ್ರು ನನಗೆ ಹೇಳಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ. ನಾನು ಸುಮ್ಮನೆ ಕಾಯ್ತಾ ಇದ್ದೇವೆ. ಆ ಸಮಯದಲ್ಲಿ ನನಗಂತೂ ಆಧ್ಯಾತ್ಮಿಕವಾದಂಥ ಅನುಭವ ಆಯಿತು. ಅವ್ರು ನಮಗೆ ಕಾಣಿಸ್ಕೊಂಡು ನಮ್ಮ ಒಂದು ಮೆಡಿಟೇಷನ್ ಮಾಡ್ತಾ ಇದ್ದಾಗ ಧ್ಯಾನದಲ್ಲಿ ಅವರೇ ಕಾಣಿಸ್ಕೊಂಡು, ನಾನು ಇಲ್ಲೂ ಇದ್ದೀನಿ, ಎಲ್ಲಿಗೂ ಹೋಗಲಿಲ್ಲ, ನಿಮ್ಮನ್ನು ಮಾರ್ಗದರ್ಶನ ಮಾಡ್ತೀನಿ ಅಂತ ನಾನು ಹೇಳಿದ್ರಲ್ಲ, ನಾನು ಮಾತನ್ನು ನಾನು ನಿಲ್ಲಿಸ್ತೀನಿ, ನಾನು ಬರ್ತೀನಿ ಹೇಳ್ತೀನಿ ಅಂತ ಹೇಳಿ ಮತ್ತೆ ನನಗೆ ಧ್ಯಾನದಲ್ಲಿ ಕಾಣಿಸ್ಕೊಂಡು ಹೀಗೆ ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಶುರು ಮಾಡಿದರು. ಆ ಪ್ರೇರಣೆ ಆಯಿತು ನನಗೆ. ಅಲ್ಲಿಂದ ನಾನು ಮುದ್ದನಹಳ್ಳಿಗೆ ಹೋಗು, ಅಲ್ಲಿಂದ ನನ್ನ ಕೆಲಸ ಆಗುತ್ತೆ, ಅದೇ ನಿಮ್ಮ ಕರ್ಮಭೂಮಿ, ಅಲ್ಲಿಂದ ಇದೆಲ್ಲ ಮಾಡಬೇಕು ಅಂತ ಅವ್ರು ನನಗೆ ಹೇಳ್ಕೊಟ್ಟ ಮೇಲೆ ನಾನು ಮುದ್ದನಹಳ್ಳಿಗೆ ಬಂದೆ. ಸೊ ಇಲ್ಲಿ ಎಲ್ಲರ ಪರಿಚಯ ಆದಮೇಲೆ ಒಂದೊಂದು ಕಾರ್ಯಕ್ರಮ ಹೀಗೆ ಶುರುವಾಯಿತು. ಶಿಕ್ಷಣ ಆಗಬಹುದು ಅಥವಾ ಆರೋಗ್ಯದ ಸೇವೆ ಆಗಬಹುದು. ಇವತ್ತು ಪೋಷಣ ಅಂದರೆ ಬೆಳಗಿನ ಉಪಹಾರ ಸ್ಕೂಲ್ಸ್ನಲ್ಲಿ ಕೊಡೋದು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಶುರುವಾಗಿದೆ ಇಲ್ಲಿಂದ. ಈಗ 2011ರಿಂದ ಈಗಿನ ತನಕ ಕೇವಲ ಮುದ್ದೇನಹಳ್ಳಿ ಮಾತ್ರ ಅಲ್ಲ, ಗ್ಲೋಬಲಿ ಕೂಡ ಅನೇಕ ರಾಷ್ಟ್ರಗಳಲ್ಲಿ, ವಿದೇಶದಲ್ಲಿ ನೀವು ಮತ್ತು ಕರ್ನಾಟಕ ಅಲ್ಲದೆ ಭಾರತದಾದ್ಯಂತ ಕೂಡ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ತಮ್ಮ ಫಾಲೋವರ್ಸ್ ಮೂಲಕ, ತಮ್ಮ ಡಿಸೈಪಲ್ಸ್ ಮೂಲಕ ತಾವೇ ಖುದ್ದು ನಿಂತು ಮಾಡಿಸ್ತಾ ಇದ್ದಾರೆ. ಅನೇಕ ಸೋಷಿಯೋ ಎಕನಾಮಿಕ್ ಚಾಲೆಂಜಸ್ನ ಗ್ಲೋಬಲಿ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಭಾರತದಲ್ಲೂ ಆ ರೀತಿ ಸಮಾಜದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅನೇಕ ಸಮಸ್ಯೆಗಳಿದೆ. ಔಟ್ ಆಫ್ ಆಲ್ ದೀಸ್ ಪೋಷಣೆ, ಎಜುಕೇಷನ್, ಶಿಕ್ಷಣ ಮತ್ತು ಆರೋಗ್ಯ, ಹೆಲ್ತ್ ಕೇರ್, ಈ ಮೂರನ್ನು ಪ್ರಯಾರಿಟೈಸ್ ಮಾಡ್ಕೋಬೇಕು ಅನ್ನುವಂಥ ನಿರ್ಧಾರಕ್ಕೆ ನೀವು ಬಂದಿದ್ದು ಹೇಗೆ? ಅದು ಕೂಡ ನಾನು ಹೇಳಿದಾಗ ಬಾಬಾ ಅವ್ರ ಪ್ರೇರೇಪಣೆ ಅಂತ ಅಂದ್ಕೊಳ್ಬೇಕು. ಮೊದಲನೇದು ನಾವು ಶಿಕ್ಷಣದಲ್ಲಿ ಶುರು ಮಾಡಿದ್ದೀವಿ. ಇಲ್ಲಿ ಒಂದು ಸ್ಕೂಲ್ ಇತ್ತು, 50 ವರ್ಷದ ಹಿಂದೆ ಅವರು ಶುರು ಮಾಡಿದರು. ಬರೀ ಒಂದೇ ಸ್ಕೂಲ್ ಇತ್ತು, ಅದು ಒಂದು ಬೆಳವಣಿಗೆ ಮಾಡಿಕೊಂಡು ಇವತ್ತು ಯೂನಿವರ್ಸಿಟಿ ಎಲ್ಲ ಆಗಿದೆ.
ಅದರ ಜೊತೆಗೆ ನಮ್ಮ ಇನ್ನೊಬ್ಬರು ಭಕ್ತರಿದ್ದರು, ಶ್ರೀನಿವಾಸ್ ಅಂತ, ಡಾಕ್ಟರ್ ಸಿ ಶ್ರೀನಿವಾಸ್. ಅವ್ರು ಬಾಬಾ ಜೊತೆ 40 ವರ್ಷ ಹೆಲ್ತ್ ಕೇರ್ನಲ್ಲಿ ಕೆಲಸ ಮಾಡಿದರು. ಸೊ ಅವರು ಕೂಡ ಹೀಗೆ ಕಾಯ್ತಾಯಿದ್ರು, ನನ್ನ ಗತಿ ಏನು, ಇವತ್ತು ಬಾಬಾ ಇಲ್ಲ, ನಾನೇನು ಮಾಡಬೇಕು ಜೀವನದಲ್ಲಿ. ಅವರು ಕೂಡ ಇಂಥ ಒಂದು ಪ್ರೇರೇಪಣೆ ಬಾಬಾ ಕೊಟ್ಟು ಹಾಸ್ಪಿಟಲ್ ಶುರು ಮಾಡಿ, ಚಿಕ್ಕ ಮಕ್ಕಳಿಗೆ ಹೃದಯ ರೋಗ ಸಮಸ್ಯೆ ನಿದಾನ ಮಾಡೋದಕ್ಕೋಸ್ಕರ ಹಾಸ್ಪಿಟಲ್ ಮಾಡಿ ಅಂತ. ಸೊ ಹಾಗೆ ಸಂಜೀವಿನಿ ಹಾಸ್ಪಿಟಲ್, ಸತ್ಯಸಾಯಿ ಸಂಜೀವಿನಿ ಹಾಸ್ಪಿಟಲ್ ಶುರುವಾಗಿದ್ದು ನಮ್ಮ ಊರ ಛತ್ತೀಸ್ಗಢ್ನಲ್ಲಿಂದ ಶುರುವಾಯಿತು. ಅದು ವಿಶೇಷ, ಯಾಕೆಂದರೆ ನಾವು ಫಸ್ಟ್ ಟೈಮ್ ಪುಟ್ಟಪರ್ತಿಗೆ ಹೋಗಿದಾಗ ನಾವು ಬಸ್ನಲ್ಲಿ ಹೋಗ್ತಾ ಇದ್ದೆ, ಬಸ್ ಕ್ರಾಸ್ ಮಾಡ್ತಾ ಇದೆ, ಪುಟ್ಟಪರ್ತಿ ದೊಡ್ಡ ಹಾಸ್ಪಿಟಲ್ ಇತ್ತಲ್ಲಿ, ಅದೊಂದು ಅರಮನೆ ಥರ ಇತ್ತು. ಸೊ ನಾನು ನಮ್ಮ ಹತ್ರ ಯಾರು ಒಬ್ಬರಿದ್ದರು ಭಕ್ತರು, ಅವನು ಕೇಳಿದೆ, ಏನಿದು ಇಷ್ಟು ದೊಡ್ಡ ಬಿಲ್ಡಿಂಗ್, ಇದು ಬಾಬಾ ಅವ್ರ ಭವನನ, ಇದು ಅರಮನೆನ? ಇಲ್ಲ, ಇದು ಒಂದು ಆಸ್ಪತ್ರೆ ಅಂತ ಅವರು ಹೇಳಿದರು. ಇದು ಫ್ರೀ ಹಾಸ್ಪಿಟಲ್, ಉಚಿತವಾಗಿ ಎಲ್ಲ ಸೇವೆಗಳು ಕೊಡ್ತಾರೆ. ಅದನ್ನು ನೋಡಿ ನನಗೆ ಮನಸ್ಸಲ್ಲಿ ಅನಿಸ್ತು, ನಮ್ಮ ಊರಿನಲ್ಲಿ ಛತ್ತೀಸ್ಗಢಿಗಳು ತುಂಬ ಜನ ಬಡವರಿದ್ದಾರೆ, ಈ ಟ್ರೈಬಲ್ಸ್ ಅವರಿದ್ದಾರೆ, ಅವ್ರಿಗೆ ಇಂಥ ಹಾಸ್ಪಿಟಲ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡೆ. 1996ನಲ್ಲಿ 2012ನಲ್ಲಿ ಹಾಸ್ಪಿಟಲ್ ಓಪನ್ ಆಯಿತು ನಮ್ಮ ಊರಿನಲ್ಲಿ, ಅಂದರೆ ರಾಯ್ಪುರ್ನಲ್ಲಿ. ಆ ಟೈಮ್ನಲ್ಲಿ ನಾನು ಅಲ್ಲೇ ಇದ್ದೆ, ಹೋಗ್ತಾ ಬರ್ತಾ ಇದೆ. ಥಾಟ್ ಮ್ಯಾನಿಫೆಸ್ಟ್ ಆಯಿತು ನೋಡಿ. ಅದು ಪವಿತ್ರವಾದಂಥ ಪರಿಶುದ್ಧವಾದಂಥ ಭಾವನೆ ಇದೆಯಾ, ನಿಸ್ವಾರ್ಥವಾದಂಥ ಯಾವ ಭಾವನೆ ಇರುತ್ತೆ, ಅದು ಖಂಡಿತವಾಗಿ ಸಿದ್ಧವಾಗುತ್ತೆ ಅಂತ. ಅದಕ್ಕೆ ಒಂದು ಪ್ರಮಾಣ ಇದು. ಹೀಗೆ ಆಮೇಲೆ ಇನ್ನೊಂದು ಹಾಸ್ಪಿಟಲ್ ಹಾಗೆ ಬರ್ತಾ ಇವತ್ತು 15 ಹಾಸ್ಪಿಟಲ್ಸ್ ನಡೆಸ್ತಾ ಇದೆ. ಈ ಮುದ್ದನಲ್ಲಿ ಕೂಡ ಒಂದು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಎಲ್ಲ ಇವತ್ತು ನಡೀತಾ ಇದೆ. ಹಾಗೆ ಪೋಷಣದ ಕೂಡ ಒಂದು ಸ್ಕೂಲ್ನಲ್ಲಿ ಚಿಕ್ಕದಾಗಿ ಶುರು ಮಾಡಿದ್ದೇವೆ, 50 ಜನ ಮಕ್ಕಳಿಗೆ, ಕೆಂಗೇರಿ ಹತ್ರ, ಬೆಂಗಳೂರು ಹತ್ರ. ಸೊ ಅಲ್ಲಿಂದ ಶುರುವಾಯಿತು. ಒಬ್ಬ ನಮ್ಮ ಮಿತ್ರರು ಇದ್ದರು, ಆನಂದ್ ಅಂತ. ಅವ್ರಿಗೆ ನಾನು ಹೇಳಿದೆ, ನನಗೀಗ ಬಾಬಾ ಪ್ರೇರೇಪಣೆ ಕೊಡ್ತಾ ಇದ್ದಾರೆ, ಮಕ್ಕಳು ಹಸುವಿನಿಂದ ಹೋಗ್ತಾರೆ ಸ್ಕೂಲಕ್ಕೆ, ಏನು ಓದ್ತಾರೆ, ಅವ್ರಿಗೆ ಶಕ್ತಿ ಇರಲ್ಲ, ಅವ್ರಿಗೋಸ್ಕರ ಯಾವುದನ್ನು ನಾವು ಮಾಡೋಣ ಅಂತ. ಮಿಡ್ ಡೇ ಮೀಲ್ಸ್ ಇದೆಯಲ್ಲ ಅಂತ ಅವರು ಕೇಳಿದರು. ಮಿಡ್ ಡೇ ಮೀಲ್ಸ್ ತುಂಬ ಲೇಟ್ ಆಗುತ್ತೆ, ದಿನದಲ್ಲಿ ಮಧ್ಯಾಹ್ನ ಆಗುತ್ತೆ, ಅಲ್ಲಿ ತನಕ ಅವರು ಹಾಗೇ ಇರಬೇಕಲ್ಲ, ಶುರು ಮಾಡೋಣ. ಚಿಕ್ಕದಾಗಿ ನಾವು ಉಪ್ಪಿಟ್ಟು ಯಾವುದೋ ಕೊಟ್ಟು ಶುರು ಮಾಡಿದ್ದೀವಿ, ಸ್ವಲ್ಪ ಹಾಳು ಉಪ್ಪಿಟ್ಟು. ಅಲ್ಲಿಂದ ಅದು ಬೆಳೀತಾ ಇವತ್ತು 1 ಕೋಟಿ ಮಕ್ಕಳಿಗೆ 25 ರಾಜ್ಯದಲ್ಲಿ ಅದು ತಾವೇ ಅದು ಬೆಳೆದಿದೆ. ಸೊ ಹೀಗೆ ಒಂದ ಮೇಲೆ ಇನ್ನೊಂದು ಶುರುವಾಯಿತು. ಮತ್ತು ತುಂಬ ಜನ ಭಕ್ತರಿಗೆ ಗುರ್ತಾಯಿತು, ಇಲ್ಲಿಂದ ಅದು ನಡೀತಾ ಇದೆ, ಪವಾಡ ಥರ ನಡೀತಾ ಇದೆ ಅಂತ. ಅದನ್ನು ಎಲ್ಲೆಲ್ಲಿಂದ ಕೇಳ್ಕೊಂಡು ಅವ್ರು ಇಲ್ಲಿಗೆ ಬಂದರು. ಸೊ ಹಾಗೆ ಒಬ್ಬರೊಬ್ಬರು ಸೇರಿಕೊಂಡು ಇದು ದೊಡ್ಡಾಗಿ ಇವತ್ತು ವಿಶ್ವವ್ಯಾಪ್ತವಾಗಿ ಬೆಳೆದಿದೆ. ಸೊ ಯಾಕೆ ಎಲ್ಲ ವಿಶ್ವದಲ್ಲಿ ನಾವು ಮಾಡಬೇಕಂದ್ರೆ, ವಿಶ್ವವೇ ನಮ್ಮ ಕುಟುಂಬ ಅಂತ, ನಮ್ಮ ಜಾಗತಿಕ ಕುಟುಂಬ, ವಸುದೈವ ಕುಟುಂಬಕಂ ಅಂತ ನಾವು ಹೇಳ್ತೀವಲ್ಲ. ಸೊ 1 ವರ್ಲ್ಡ್ 1 ಫ್ಯಾಮಿಲಿ ಮಿಷನ್ ಥರ ಅದನ್ನು ನಾವು ಇಟ್ಕೊಂಡು, ಇದು ಎಲ್ಲರೂ ನಮ್ಮವರೇ. ಇವತ್ತು ಫಿಜಿ, ನೈಜೀರಿಯಾ, ಅಮೇರಿಕಾ, ಯುರೋಪ್ ಎಲ್ಲ ದೇಶದಲ್ಲಿ ಹಾಸ್ಪಿಟಲ್ಸ್, ಸ್ಕೂಲ್ಸು, ಹಾಗೆ ಬೇರೆ ಬೇರೆ ಸೇವಾ ಉಪಕ್ರಮಗಳು ನಡೀತಾ ಇದೆ. ಈಗ ಶಿಕ್ಷಣದ ವಿಷಯದಲ್ಲೂ ಅಷ್ಟೇ, ನಾನು ಈಗ ಸುತ್ತಾಡ್ಕೊಂಡು ಬಂದಾಗಲೂ ಅಲ್ಲಿ ವೇದಾಧ್ಯಯನ, ವೇದ ಪಾಠ ಮಾಡೋದಕ್ಕೆ ಗುರುಕುಲ ಆಗಿರ್ಬೋದು, ಅಥವಾ ಮೆಡಿಕಲ್ ಸೈನ್ಸಸ್ನ ಆಗಿರ್ಬೋದು. ಸೊ ಇಟ್ ಇಸ್ ಅ ಮ್ಯಾರೇಜ್ ಆಫ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ದ ಕಲ್ಚರ್ ಆ್ಯಂಡ್ ಶಿಕ್ಷಣ ಫಾರ್ಮಲ್ ಎಜುಕೇಷನ್, ಪ್ರಾಥಮಿಕ ಶಿಕ್ಷಣ ಅಥವಾ ಪ್ರೌಢ ಶಿಕ್ಷಣ ಮಕ್ಕಳಿಗೆ ಅದನ್ನು ಕೂಡ ಕಲಿಸುವಂಥ ಇದಿದೆ. ಈ ಡೈವರ್ಸಿಟಿ ಶಿಕ್ಷಣದಲ್ಲಿ ಹೇಗೆ ಸೃಷ್ಟಿಯಾಗಿದ್ದು, ಆ್ಯಂಡ್ ಎಲ್ಲರೂ ದೇ ಆರ್ ಲ್ಯಾಪಿಂಗ್ ಇಟ್ ಅಪ್. ಮಕ್ಕಳೆಲ್ಲರೂ ಬಂದಿದ್ದಾರೆ, ಇಲ್ಲಿ ಕಲ್ತ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಒಬ್ಬ ಹುಡುಗಿ ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾಗಿರೋದು ಪ್ರೇರಣೆ ಆಗಿ ನೀವು ಮೆಡಿಕಲ್ ಕಾಲೇಜ್ನೇ ಸ್ಥಾಪನೆ ಮಾಡಿ ಅದು ದೊಡ್ಡ ಹೆಮ್ಮರವಾಗಿ ಇವತ್ತು ಬೆಳೆದು ನಿಂತಿದೆ. ಆ ಡೈವರ್ಸಿಫಿಕೇಶನ್ ಆಫ್ ಎಜುಕೇಷನ್ ಥಾಟ್ ಬಂದಿದ್ದು ಹೇಗೆ? ಇಟ್ಸ್ ನಾಟ್ ಅನ್ ಈಸಿ ಥಿಂಗ್, ಇಟ್ಸ್ ಅ ಮ್ಯಾಮಥ್ ಟಾಸ್ಕ್. ನಾವು ಸ್ಕೂಲಿಂದ ಶುರು ಮಾಡಿದ್ದೀವಿ. ವಿ ಸ್ಟಾರ್ಟೆಡ್ ವಿತ್ ಸ್ಮಾಲ್ ಸ್ಕೂಲ್ಸ್ ಫಾರ್ ರೂರಲ್ ಚಿಲ್ಡ್ರನ್ ಅಷ್ಟೇ. ನಾವು ಯೂನಿವರ್ಸಿಟಿ ಮಾಡಬೇಕಂತ ಅಂದ್ಕೊಳ್ಳಿಲ್ಲ. ಆಗ್ತಾ ಏನೇ ಆಗಿದೆ ಅಂದರೆ, ಸ್ಕೂಲ್ಸ್ನಲ್ಲಿ ನಮಗೆ ಸರಿಯಾದಂಥ ಟೀಚರ್ಸ್ ಸಿಗ್ತಾ ಇಲ್ಲ. ಆ ಟೀಚರ್ಸ್ ಎಲ್ಲಿಂದ ತರೋದು? ವಿ ಆರ್ ಗೋಯಿಂಗ್ ಟು B.Ed ಕಾಲೇಜಸ್, ಬಟ್ ದ ಕ್ವಾಲಿಟಿ ಆಫ್ ಟೀಚರ್ಸ್ ಈಸ್ ನಾಟ್ ಗುಡ್. ವಿ ಆರ್ ಗೋಯಿಂಗ್ ಟು ಅದರ್ ಇನ್ಸ್ಟಿಟ್ಯೂಷನ್ಸ್ ಟು ಗೆಟ್ ಟೀಚರ್ಸ್ ಲೈಕ್ ಅದರ್ ಮಿಷನರಿ ಇನ್ಸ್ಟಿಟ್ಯೂಷನ್ಸ್, ಅಲ್ಲೂ ಸಿಗ್ತಾ ಇಲ್ಲ. ಅದು ಪ್ರೈಮರಿ ಸ್ಕೂಲ್, ಸೆಕೆಂಡ್ರಿ ಸ್ಕೂಲ್ ಎಜುಕೇಷನ್ಗೆ ಸರಿಯಾದಂಥ ಶಿಕ್ಷಣ ಮಾಡಿದಕ್ಕೋಸ್ಕರ ಟೀಚರ್ಸೇ ಇಲ್ಲ. ಸೊ ಆವಾಗ ನನಗೆ ಒಂದು ಭಾವನೆ ಬಂತು, ನಾವೇ ಟೀಚರ್ಸ್ ತಯಾರು ಮಾಡಬೇಕು, ನಮ್ಮ ಯೂನಿವರ್ಸಿಟಿನಲ್ಲಿ ಟೀಚರ್ಸ್ ತಯಾರು ಮಾಡಲಿ ಅಂತ ಒಂದು ಕೆಲಸ ಮಾಡಬೇಕು ಅಂತ. ಅದಕ್ಕೆ ಯೂನಿವರ್ಸಿಟಿ ಸ್ಥಾಪನೆ ಆಯಿತು. ಇವತ್ತು ಈ ಮಕ್ಕಳೇ ಟೀಚರ್ಸ್ ಆಗಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 300 ಜನ ಸೇರಿದ್ದಾರೆ. ಹೆಚ್ಚು ಜನ ಹೆಂಗಸರೇ. ಗರ್ಲ್ಸ್ ಸ್ಟೂಡೆಂಟ್ಸ್ ಆರ್ ಮೋರ್ ಇನ್ ನಂಬರ್ಸ್ ದೆನ್ ಬಾಯ್ಸ್ ಇನ್ ದ ಯೂನಿವರ್ಸಿಟಿ. ಸೊ ಹಾಗೆ ಯೂನಿವರ್ಸಿಟಿ ಬಂತು. ಇವತ್ತು ಯೂನಿವರ್ಸಿಟಿಲಿ BSc BA ಅಂಥದ್ದು ಶಿಕ್ಷಣ ಇತ್ತು. ಮತ್ತು ಸ್ವಲ್ಪ ಜನ ಮಕ್ಕಳಿಗೆ ಇದು ನಮ್ಮ ಕೈಯಲ್ಲಿ ಆಗಲ್ಲ, ನಮಗೆ ಸ್ಪೋರ್ಟ್ಸ್ ಬೇಕು, ಯೋಗ ಬೇಕು, ಹಾಗೆ ಮೆಡಿಕಲ್ ಎಜುಕೇಷನ್ಗೋಸ್ಕರ ಕೂಡ ನಾವು ಹಾಸ್ಪಿಟಲ್ಸ್ ತಯಾರು ಮಾಡಿದ್ದೇವೆ. ಆದರೆ ಸರಿಯಾದಂಥ ಡಾಕ್ಟರ್ಸ್ ಸಿಗ್ತಾ ಇಲ್ಲ. ಮುಖ್ಯವಾಗಿ ಈ ರೂರಲ್ ಗ್ರಾಮೀಣ ಕ್ಷೇತ್ರದಲ್ಲಿ ಹೋಗಿ ಕೆಲಸ ಮಾಡೋದವ್ರು ಸಿಗ್ತಾ ಇಲ್ಲ. ಸಿಟಿನಲ್ಲಿ ಅವರು ಖುಷಿಯಾಗಿ ಮಾಡ್ತಾ ಇದ್ದಾರೆ. ಅಂಥ ಗ್ರಾಮೀಣ ಕ್ಷೇತ್ರದಲ್ಲಿ ಹೋಗಬೇಕಂದ್ರೆ ಎಲ್ಲ ಸುವಿಧೆಗಳು ಅಲ್ಲಿ ಇರೋದಲ್ಲ.
ಸೊ ಅದಕ್ಕೆ ಹೋಗ್ತಾ ಇಲ್ಲ. ಆ ಟೈಮಲ್ಲಿ ನಮ್ಗೆ ಇನ್ನೊಂದು ಭಾವನೆ ಬಂತು, ಹೇಗೆ ನಾವು ಸ್ಕೂಲ್ಸ್ಗೋಸ್ಕರ ಟೀಚರ್ಸ್ ತಯಾರು ಮಾಡ್ತಾ ಇದ್ದೀವಿ, ಗ್ರಾಮೀಣ ಕ್ಷೇತ್ರದಿಂದ ಮಕ್ಕಳನ್ನ ತಗೊಂಡು ಅವರನ್ನು ನಾವು ನಮ್ಮಿಂದ ಇಟ್ಕೊಂಡು ಅವರಿಗೆ ಸರಿಯಾದ ತರಬೇತಿ ಕೊಟ್ಟು ಟೀಚರ್ಸ್ ಮಾಡ್ತಾಯಿದ್ವಿ. ಹಾಗೆ ಗ್ರಾಮೀಣ ಕ್ಷೇತ್ರದಿಂದ ನಾವು ಮಕ್ಕಳನ್ನ ತಗೊಂಡು ಅವ್ರನ್ನ ಡಾಕ್ಟರ್ಸ್ ಯಾಕೆ ಮಾಡಬಾರ್ದು ಅಂತ ಆ ಭಾವನೆಯಿಂದ ಮೆಡಿಕಲ್ ಕಾಲೇಜ್, ನರ್ಸಿಂಗ್, ಪ್ಯಾರಾಮೆಡಿಕಲ್ ಶುರುವಾಯಿತು. ಮತ್ತು ಅವರ ಹತ್ರ ಧನ ಇರೋದಿಲ್ಲ, ಅವರ ಫೀಸ್ ಕಟ್ಟಲಿಕ್ಕೆ ಇಲ್ಲ, ಅದಕ್ಕೆಲ್ಲ ಫ್ರೀಯಾಗಿ ಕೊಡ್ತಾಯಿದ್ವಿ. ಸೊ ಹಾಗೆ ಇದು ಬಂತು. ಹೀಗೆ ಒಂದು ಸರ್ತಿ ನಾವು ಹೋಗ್ತಾ ಇದ್ದಾಗ ಮಕ್ಕಳು ಹೇಳಿದ್ದಾರೆ, ನಮಗೆ ವೇದ ಅಧ್ಯಯನದಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಅಲ್ಲಿ ನಮಗೆ ತುಂಬ ಆಸಕ್ತಿ ಇದೆ, ಅದಕ್ಕೆ ಕೋರ್ಸ್ ಯಾವುದೂ ಇಲ್ಲ. ಮತ್ತು ಸುಮ್ಮನೆ ನಾವು ವೇದ ಪಾಠಶಾಲೆ ಶುರು ಮಾಡಿದರೆ ಮಕ್ಕಳಿಗೆ ತಾಯಿ ತಂದೆಯವರು ಕಲಿಸೋದಿಲ್ಲ, ಯಾವುದೋ ಡಿಗ್ರಿ ಇರಬೇಕಂತ. ಸೊ ಡಿಗ್ರಿ ಶುರು ಮಾಡಿದ್ದೀವಿ. ಬಟ್ ಡಿಗ್ರಿ ಲೆವೆಲ್ ತುಂಬ ಲೇಟು, ಅದು ಮೊದಲಿಂದಾನೇ ತರಬೇತಿ ಕೊಡಬೇಕಲ್ಲ, ಅದಕ್ಕೋಸ್ಕರ ಮತ್ತೆ ವೇದ ಪಾಠಶಾಲೆ ಶುರು ಮಾಡಿದ್ದೀವಿ. ಅಲ್ಲಿ ಕೂಡ ಇವಾಗ ಮಕ್ಕಳು ತುಂಬ ಜನ ಇದ್ದಾರೆ, ಓದ್ತಾ ಇದ್ದಾರೆ. ಹಾಗೆ ಅಗ್ರಿಕಲ್ಚರಲ್ ಕೋರ್ಸಸ್ ತುಂಬ ಜನ ರೈತರ ಮಕ್ಕಳು, ಅವರು ರೈತರೇ ಆಗಬೇಕು ಇದೆ ಅವ್ರ ಮನಸ್ಸಲ್ಲಿ. ಅವ್ರಿಗೆ ಸೈನ್ಸ್, ಮ್ಯಾಥ್ಸ್, ಜಿಯೋಗ್ರಫಿ ಆಗೋದಿಲ್ಲ. ಸೊ ಅವ್ರಿಗೆ ಏನು ಮಾಡಬೇಕು ಅಂತ ಅದಕ್ಕೆ ಅಗ್ರಿಕಲ್ಚರಲ್ ಕೋರ್ಸ್ ಶುರು ಆಯಿತು. ಹಾಗೆ ಸ್ಕಿಲ್ ಬಿಲ್ಡಿಂಗ್ ಇನ್ನೊಂದು ಬಂತು. ತುಂಬ ಡ್ರಾಪ್ ಔಟ್ ಆಗ್ತಾಯಿದ್ರು. ಯಾಕೆಂದರೆ ಅವ್ರಿಗೆ 10th ಆದಮೇಲೆ ಅವ್ರಿಗೆ ಈ ಶಿಕ್ಷಣದಲ್ಲಿ ಅವ್ರಿಗೆ ಆಸಕ್ತಿ ಇರಲಿಲ್ಲ, ಮತ್ತು ಅವ್ರಿಗೆ ಕೆಪಾಸಿಟಿ ಕೂಡ ಇಲ್ಲ. ಬೇರೆ ಬೇರೆ ಕೆಲಸ ಅವರು ಚೆನ್ನಾಗಿ ಮಾಡ್ತಾರೆ ಲೈಫ್ ಸ್ಕಿಲ್ಸ್ನಲ್ಲಿ. ಸೊ ಅದಕ್ಕೆ ಸ್ಕಿಲ್ ಬಿಲ್ಡಿಂಗ್ ಕೋರ್ಸಸ್ಸು ಹೀಗೆ ಒಂದಾದ್ಮೇಲೆ ಇನ್ನೊಂದು ಮಕ್ಕಳು ಕೇಳ್ತಾ ಇದ್ದಾಗ ಮ್ಯೂಸಿಕ್, ಡಾನ್ಸ್ ಎಲ್ಲ ಒಂದೊಂದು ನಾವು ಆ್ಯಡ್ ಮಾಡ್ಕೊಂಡು ಹೋಗಿದೆ. ನಾನು ಒಂದೇ ಹೇಳಿದೆ, ಮಕ್ಕಳು ಖುಷಿಯಾಗಿ ಓದಬೇಕು, ಅವರ ಜೀವನದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗಿದೆ. ಅವರ ಧನದ ಕೊರತೆಯಿಂದ ಅವ್ರಿಗೆ ಅದು ಸಿಕ್ಕಲಿಲ್ಲ ಅಂದರೆ ಅದು ತುಂಬ ದೊಡ್ಡ ಒಂದು ದುರಂತ. ಅದನ್ನು ಆಗಬಾರ್ದು. ನಮ್ಮ ಯೂನಿವರ್ಸಿಟಿಯಲ್ಲಿ ಅವ್ರಿಗೆ ಏನು ಬೇಕು, ನೀವು ನಮ್ಮೋದಲ್ಲ 4 ಜನ ಮಕ್ಕಳಿಗೋಸ್ಕರ ನಾವು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಶುರು ಮಾಡಿದ್ವಿ. ಯಾಕೆಂದರೆ ಅವ್ರು ನಮ್ಮ ಹತ್ರ ಅಳ್ತಾ ಬಂದರು, ನಮಗೆ ಈ BSc ಎಲ್ಲ ಆಗೋದಿಲ್ಲ, ಆದರೆ ನಾವು ಮ್ಯೂಸಿಕ್ನಲ್ಲಿ ಹೆಚ್ಚು ನಾವು ಆಗಬೇಕು, ಮ್ಯೂಸಿಷಿಯನ್ಸ್ ಆಗಬೇಕು, ಕರ್ನಾಟಕ ಆಗ್ಬೋದು, ಹಿಂದೂಸ್ತಾನಿ ಆಗ್ಬೋದು. ಆದರೆ ತಂದೆ ತಾಯಿಯವರು ಬಿಡ್ತಾ ಇಲ್ಲ, ಬೇರೆ ಸಂಸ್ಥೆಯಲ್ಲಿ ಹೋಗಿ ಫೀಸ್ ಕಟ್ಟಲಿಕ್ಕೆ ನಮಗಿಲ್ಲ. ಸೊ 4 ಜನ ಮಕ್ಕಳಿಗೋಸ್ಕರ ಒಂದು ಡಿಪಾರ್ಟ್ಮೆಂಟೇ ಶುರು ಮಾಡಿದ್ದೇವೆ. ಈಗ ಅದು ಪರ್ಫಾರ್ಮಿಂಗ್ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಕಟ್ಟಡವಾಗಿ ದೊಡ್ಡದಾಗಿ ಬೆಳೀತಾ ಇದ್ದೇವೆ, ದೊಡ್ಡ ಕಟ್ಟಡ ಕೊಡ್ತಾ ಇದ್ದೇವೆ. ಮತ್ತು ಅಲ್ಲಿಂದ ವೆಸ್ಟರ್ನ್ ಮ್ಯೂಸಿಕ್ ಬಂದಿದೆ. ಇವತ್ತು ನಮ್ಮ ಯೂನಿವರ್ಸಿಟಿಯಲ್ಲಿ ಇಂಡಿಯಾಸ್ ಲಾರ್ಜೆಸ್ಟ್ ಆರ್ಕೆಸ್ಟ್ರಾ, ಸಿಂಫನಿ ಆರ್ಕೆಸ್ಟ್ರಾ, 200 ಮೆಂಬರ್ಸ್ ಇದ್ದಾರೆ, 100 ಗರ್ಲ್ಸ್, 100 ಬಾಯ್ಸ್, ದೊಡ್ಡ ಆರ್ಕೆಸ್ಟ್ರಾ, ಅದು ತಯಾರಾಗಿದೆ. ಹಾಗೆ ಡಾನ್ಸ್ ಕಾರ್ಯಕ್ರಮ ಬಂತು, ಭರತನಾಟ್ಯಂ, ಕುಚಿಪುಡಿ ಅದು ಕೂಡ ಬಂತು. ಸೊ ಹೀಗೆ ಒಂದೊಂದು ಯಾವಾಗ ಜನರು ಬಂದು ನಮಗೆ ಕೇಳ್ತಾ ಇದ್ದಾಗ ಅದೊಂದೊಂದು ನಾವು ತದಾಸ್ತು ಹೇಳ್ತಾ ಮಾಡ್ತಾ ಬಂದಿದ್ದೇವೆ. ಸೊ ಅದರಿಂದ ಇದೆಲ್ಲ ನಡೀತಾ ಇದೆ. ನಾನು ವೆರಿ ಬಿಗಿನಿಂಗಲ್ಲಿ ಹೇಳಿದೆ, ಇದ್ರ ಬಗ್ಗೆ ಮಾತಾಡೋದು ಕಮ್ಮಿ, ಕೆಲಸ ಮಾಡೋದು ಜಾಸ್ತಿ ಅನ್ನೋದೇ ನಿಮ್ಮ ನಂಬಿಕೆ ಅಂತ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ದರ್ ಇಸ್ ನೋ ಮಾರ್ಕೆಟಿಂಗ್ ಪರ್ ಸೇ ಅಬೌಟ್ ದ ಹ್ಯುಮ್ಯಾನಿಟೇರಿಯನ್ ಆ್ಯಂಡ್ ಫಿಲಾಂಥ್ರಪಿ ವರ್ಕ್ ದಟ್ ಈಸ್ ಹ್ಯಾಪ್ನಿಂಗ್ ಇಲ್ಲಿ ಆಶ್ರಮದಲ್ಲಿ. ಯಾವುದೇ ಒಂದು ಸುದ್ದಿ ಬೇರೆಯವ್ರಿಗೆ ತಲುಪೋದು ವರ್ಡ್ ಆಫ್ ಮೌತಿಂದನೇ. ಯಾರು ಇಲ್ಲಿನ ಸವಲತ್ತುಗಳನ್ನು, ಇಲ್ಲಿನ ಶಿಕ್ಷಣವನ್ನು ಪಡ್ಕೊಂಡಿರ್ತಾರೆ, ಅವರು ತಮ್ಮ ಮಕ್ಕಳಿಗೆ, ತಮ್ಮ ಸಂಬಂಧಿಕರಿಗೆ, ತಮ್ಮ ಫ್ರೆಂಡ್ಸಿಗೆ ಅವರಾಗೆ ಹೇಳಿ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದಾಗಿದೆ. ಸೊ ಯಾರೇ ಬಂದು ಇಲ್ಲಿನ ಸವಲತ್ತುಗಳನ್ನು ಪಡ್ಕೊಳ್ಳೋದು, ಆಸ್ಪತ್ರೆ ಆಗಿರ್ಬೋದು, ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು, ವರ್ಡ್ ಆಫ್ ಮೌತ್ ಬಿಟ್ಟು ಈಗ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಿಗೆ ರೀಚ್ ಆಗೋಕ್ಕೆ, ಟು ದ ಗ್ರಾಸ್ ರೂಟ್ಸ್ ರೀಚ್ ಆಗೋಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಟೀಮ್ ಅವರು. ಹೌದು, ಇವತ್ತು ನಾವು ಚಿಕ್ಕದೊಂದು ಟೀಮ್ ಮಾಡಿದ್ದೇವೆ. ಐ ಆಲ್ವೇಸ್ ಸೆಡ್ ಟಾಕ್ ಲೆಸ್ ಆ್ಯಂಡ್ ವರ್ಕ್ ಮೋರ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನನ್ನ ಮೊದಲಿನಿಂದ ಬಾಲ್ಯದವರದು ಅದೇ ಪದ್ಧತಿ. ಹೆಚ್ಚು ಮಾತಾಡೋದಿಲ್ಲ, ಹೆಚ್ಚು ಕೆಲಸ ಮಾಡಿ ತೋರಿಸ್ಬೇಕು ಅಂತ. ಸೊ ಹಾಗೆ ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ಇವತ್ತು ನನಗೆ ಅರ್ಥ ಆಗ್ತಾಯಿದೆ, ಇನ್ ದಿಸ್ ಮಾಡರ್ನ್ ಟೈಮ್ಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಡಿಜಿಟಲ್ ವರ್ಲ್ಡ್, ವಿ ಹ್ಯಾವ್ ಟು ಬಿ ಪ್ರೆಸೆಂಟ್ ಎವ್ರಿವೇರ್, ಬಿಕಾಸ್ ನಾಟ್ ಫಾರ್ ಅವರ್ ಸೇಕ್. ನಾವು ನಮ್ಮನ್ನು ಓಡಿಸ್ಕೋಬೇಕು ಅದಕ್ಕೋಸ್ಕರ ಅಲ್ಲ, ಆದರೆ ಜನರಿಗೆ ಗೊತ್ತಾಗಬೇಕು, ಇಂಥ ಹಾಸ್ಪಿಟಲ್ ಇದೆ, ಇಂಥ ಸ್ಕೂಲ್ಸ್ ಇದೆ, ಅಲ್ಲಿ ನಾವು ಮಕ್ಕಳನ್ನ ಸೇರಿಸಬಹುದು ಅಂತ. ಅದು ಅವ್ರಿಗೆ ಗೊತ್ತೇ ಇಲ್ಲ. ತುಂಬ ಜನ ಏನಾಗ್ತಾಯಿದೆ, ಇವತ್ತು ನಾವು ಹಾರ್ಟ್ ಅಟ್ಯಾಕ್ಸ್ ತುಂಬ ಜಾಸ್ತಿ ಆಗ್ತಾಯಿದೆ, ಅದ್ರ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ. ಮಾಧ್ಯಮದಲ್ಲಿ ಅವರು ಕೂಡ ತುಂಬ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಐ ವೆಂಟ್ ಆನ್ ಟೆಲಿಂಗ್, ಪ್ಲೀಸ್ ಗೆಟ್ ಯುವರ್ ಹಾರ್ಟ್ ಚೆಕಪ್ಸ್ ಡನ್, ಬಿಕಾಸ್ ಯು ಡೋಂಟ್ ನೋ ವೆನ್ ದಿಸ್ ಹಾರ್ಟ್ ಅಟ್ಯಾಕ್ ವಿಲ್ ಕಮ್. ನಮ್ಗೆ ಗೊತ್ತಿಲ್ಲ. ಆ್ಯಸ್ ಎನ್ ಇಂಡಿಯನ್ ರೇಸ್ ವಿ ಆರ್ ಪ್ರೋನ್ ಟು ಹಾರ್ಟ್ ಡಿಸೀಸಸ್ ಜೆನೆಟಿಕಲಿ. ಮತ್ತು ಈ ಕೋವಿಡ್ ಆದಮೇಲೆ ಮತ್ತು ಇನ್ನೊಂದೆಲ್ಲ ಆದಮೇಲೆ ಭಾಳ ಇದೊಂದು ಡೇಂಜರ್ ನಮ್ಮೆಲ್ಲರೂ ಕೂಡ. ಮತ್ತು ಆ್ಯಂಡ್ ಇಫ್ ಯಂಗ್ ಪೀಪಲ್ ಡೈ, 35 ವರ್ಷ 45 ವರ್ಷ ಜನರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾಯಿದೆ, ಸಾಯ್ತಾ ಇದ್ದಾರೆ. ಅವರ ಕುಟುಂಬದ ಗತಿ ಏನು, ಅವರ ಮಕ್ಕಳ ಗತಿ ಏನು? ಸೊ ಐ ಕೀಪ್ ವರಿಂಗ್. ಸೊ ದೆನ್ ಐ ರಿಯಲೈಸ್ ನಾಟ್ ಮೆನಿ ಪೀಪಲ್ ನೋ ದಟ್ ವಿ ಹ್ಯಾಡ್ ಅ ಹಾರ್ಟ್ ಇನ್ಸ್ಟಿಟ್ಯೂಟ್ ಓವರ್ ಹಿಯರ್, where they can get free checkup or free treatment.
ಆಗೇನಾಗುತ್ತೆ, ಅವ್ರಿಗೆ ಗೊತ್ತಿಲ್ಲಂದರೆ ಅವರು ಬೇರೆ ಎಲ್ಲಿಗೂ ಹೋಗ್ತಾರೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗ್ತಾರೆ, ಅಲ್ಲಿ ಲಕ್ಷಾಂತರ ರೂಪಾಯಿ ಕಟ್ಟಿ ಅವರು ಟ್ರೀಟ್ಮೆಂಟ್ ತಗೊಳ್ತಾರೆ, ಅಂಥ ಮರೆ ಸಾಲೆ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಅವ್ರ ಜೀವನನೇ ಹಾಳಾಗುತ್ತೆ ಅದರಿಂದ. ಸೊ ವಿ ವಾಂಟ್ ಟು ಸ್ಪ್ರೆಡ್ ದ ವರ್ಡ್ ನಾವು. ದಟ್ ಈಸ್ ವೈ ವಿ ಆರ್ ಇವನ್ ಟಾಕಿಂಗ್ ಟು ಮೀಡಿಯಾ ಪೀಪಲ್ ನಾವು ಟು ಟೆಲ್ ದೆಮ್ ಟು ಟೆಲ್ ಪೀಪಲ್ that such schools exist where children can get free education. You don't have to really stop their education for the sake of money. Even at university level you get free education here. You get stipend also to study in the university, which is never given anywhere. Similarly, hospitals are there. 15 hospitals are running. They are all free. Any kind of disease can be treated. So if this word spreads, then my happiness would be that a lot of people get to know and they don't have to sort of run from pillar to the post ಲುಕಿಂಗ್ ಫಾರ್ ಹೆಲ್ತ್ ಕೇರ್. ಇದು ಸಾಲೆ ಮಾಡಿಕೊಂಡು ಅವರ ಟ್ರೀಟ್ಮೆಂಟ್ಗೋಸ್ಕರ ಅಷ್ಟೆಲ್ಲ ಆಗಬಾರ್ದು ಅವ್ರಿಗೆ. ಪಾಪ ಒಂದು ಇನ್ ಅವರ್ ಹಾರ್ಟ್ ಹಾಸ್ಪಿಟಲ್ಸ್ ಫಾರ್ ಚಿಲ್ಡ್ರನ್ ನಾನು ಹೋಗಿದಾಗ ನಾನು ಕೇಳಿದೆ, ಹೇಗೆ ಗೊತ್ತಾಯ್ತು ನಿಮಗೆ ನಮ್ಮ ಬಗ್ಗೆ? ಯಾರೋ ಒಬ್ಬರು ಬೇರೆ ಪೇಷಂಟ್ ಅವರು ಹೇಳಿದ್ದಾರೆ ಅಂತ ಹೇಳಿದರು. ಸರಿ, ಇದ್ರ ಮುಂದೆ ನೀವು ಎಲ್ಲಿಗೆ ಹೋಗಿದ್ದೀರಿ? ಸೊ ಅವ್ರು ಹೇಳಿದ್ರೆ ಏಮ್ಸ್ಗೆ ಹೋಗಿದ್ದೀವಿ, ಇಲ್ಲಿಗೆ ಹೋಗಿದ್ದೀವಿ, ಅಲ್ಲಿಗೆ ಹೋಗಿದ್ದೀವಿ. ಎಷ್ಟು ಖರ್ಚಾಯಿತು? 2 ಲಕ್ಷ 3 ಲಕ್ಷ ಹಾಗೇ ಖರ್ಚಾಯಿತು. ಅವತ್ತು ఇంకా ಸರ್ಜರಿ ಆಗಲಿಲ್ಲ. ಈ ಡಯಾಗ್ನೋಸ್ಟಿಕ್ಸ್ಲು ಟ್ರೀಟ್ಮೆಂಟ್ಸ್ಲು ಟ್ರಾವೆಲ್ಸ್ನಲ್ಲೇ ಅವ್ರಿಗಿಂತ ಖರ್ಚು. ಆವಾಗ ನಾನು ಅಂದ್ಕೊಂಡೆ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಅಲ್ಲಿಗೆ ಹೋಗಿದ್ದಾರೆ ಫಸ್ಟು, ಆಮೇಲೆ ಇಲ್ಲಿಗೆ ಬಂದಿದ್ದಾರೆ. ಸೊ ಇಲ್ಲೇ ಮೊದಲೇ ಬಂದಿದ್ದರೆ ಅವ್ರಿಗೆ ಇಂಥ ಖರ್ಚು ಆಗ್ತಾ ಇರಲಿಲ್ಲ. ಸೊ ನಾವು ವಿ ಆರ್ ವೆರಿ ಆ್ಯಕ್ಟಿವ್ ಇನ್ ದ ಸೋಷಿಯಲ್ ಮೀಡಿಯಾ. ಐ ಹ್ಯಾವ್ ಟೋಲ್ಡ್ ಅವರ್ ಟೀಮ್ ಟು ಸ್ಪ್ರೆಡ್ ದ ವರ್ಡ್ so that nobody dies unnecessarily. Nobody runs here and there. You know, it's such a trauma for the family. And breadwinners who are dying because of diseases. This is very sad because unfortunate because once they die, the whole family is on the road. Yes. Who will look after them once the owner, earning member dies? So ಹೀಗೆ ನಾವು we are spreading the word. ಅದು ತಾವು ಕೂಡ ಮಾಡಿದರೆ ನಮಗೆ ತುಂಬ ಕೃತಜ್ಞತೆ ಇರುತ್ತೆ, ಯಾಕೆಂದರೆ ಇದರ ಬಗ್ಗೆ ಹೇಳಬೇಕು ಜನರಿಗೆ. ಸೊ ಆ್ಯಂಡ್ ಯು ಆಲ್ಸೋ ಬಿಲೀವ್ ಸರ್ಕಾರ ಮತ್ತು ಸಮಾಜ ಹಾಗೆ ಸಂಘ ಸಂಸ್ಥೆಗಳು, ದ ಗವರ್ನೆನ್ಸ್ ಆ್ಯಂಡ್ ಆಲ್ ದ ಸೋಷಿಯಲ್ ಬಾಡೀಸ್ ಆ್ಯಂಡ್ ಪೀಪಲ್, ದೇ ಶುಡ್ ಕಮ್ ಟುಗೆದರ್. ಈ ಮೂರೂ ಶಕ್ತಿಗಳು ಒಟ್ಟಾಗಿದ್ದರೆ ಇಟ್ ಕ್ರಿಯೇಟ್ಸ್ ಅ ಮೂವ್ಮೆಂಟ್. ಸಮಾಜಮುಖಿ ಒಂದು ಆಂದೋಲನ, ಒಂದು ಸಂಚಲನ ಸೃಷ್ಟಿಯಾಗುತ್ತೆ ಅಂತ. ಈ 3 ಅಂಶಗಳನ್ನ ಪ್ರಯಾರಿಟೈಸ್ ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಆಗಲೇ ಹೇಳಿದೆ, ಇಟ್ಸ್ ಅ ಮ್ಯಾಮತ್ ಟಾಸ್ಕ್ ಅಂತ, ವಿಚ್ ರಿಕ್ವೈರ್ಸ್ ಹ್ಯೂಜ್ ಫಂಡಿಂಗ್. ಸೊ ಫಂಡ್ ರೇಸಿಂಗ್ ವಿಲ್ ಬಿ ಅ ಚಾಲೆಂಜ್ ಈವನ್ ಗೋಯಿಂಗ್ ಫಾರ್ವರ್ಡ್. ಅದನ್ನ ಸ್ಟ್ರೀಮ್ಲೈನ್ ಮಾಡಿದ್ದು ಹೇಗೆ ನೀವು? ಹಾಗೆ ಈ ದೊಡ್ಡ ಒಂದು ಮಿಷಿನರಿ ರನ್ ಆಗಬೇಕು ಅಂದರೆ ದೆರ್ ಆರ್ ಲಾಟ್ ಆಫ್ ಪೀಪಲ್ ಇನ್ವಾಲ್ವ್ಡ್. ದಿನಕ್ಕೂ ಸಾವಿರಾರು ಜನ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಡು ಯು ಎನ್ಕರೇಜ್ ವಾಲಂಟಿಯರಿಂಗ್ ಆ್ಯಂಡ್ ಆರ್ ದೇ ಮಾನಿಟರಿಲಿ ಕಾಂಪನ್ಸೇಟೆಡ್ ಫಾರ್ ದ ಸರ್ವಿಸ್ ದೇ ಪ್ರೊವೈಡ್ ಫಾರ್ ದ ಪೀಪಲ್ ಹಿಯರ್, ದ ಎಂಪ್ಲಾಯೀಸ್ ಆರ್ ಯೋರ್ ಡಿಸೈಪಲ್ಸ್? ಫಾರ್ ದ ಲ್ಯಾಕ್ ಆಫ್ ಅ ಬೆಟರ್ ವರ್ಡ್ ಐ ಆಮ್ ಯೂಸಿಂಗ್ ಎಂಪ್ಲಾಯೀಸ್ ಅಂತ. ಯೋರ್ ಡಿಸೈಪಲ್ಸ್ ಹೂ ಆರ್ ವಿಲ್ಲಿಂಗ್ಲಿ, ಸೆಲ್ಫ್ಲೆಸ್ಲಿ ಸರ್ವಿಂಗ್ ಪೀಪಲ್, ಆರ್ ದೇ ಮಾನಿಟರಿಲಿ ಕಾಂಪನ್ಸೇಟೆಡ್? Of course, yes. It's a professional organization. Call it a social entrepreneurship if you want to. Yeah. So what happens here is just like it happens in any other organizations. Education is provided, so teachers are needed. No, teachers must get their salaries and benefits to be able to contribute. Similarly, doctors are there. There are norms, there are governmental norms, there are pay commissions. So we have to follow all the rules, university and medical college. But the good part is that many volunteer also. Many have taken retirement or early retirement from their jobs elsewhere. They don't need the money, so they also come and just work honorarily. We provide them accommodation, food and basic needs. So many of these people have come. If you go to our hospital, you'll be surprised to see that doctors from Singapore, UK, Dubai, America, they all work for free. Who have had successful careers. Who had a successful career. And their children are all settled. They don't need money now, but they have a lot of experience. They have come and settled here in this ashram and they're working in the hospitals. ಸೊ ಅದು ಆಗ್ತಾ ಇದೆ. ವಾಲಂಟ್ರಿಯಾಗಿ ಅವ್ರು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಎಂಪ್ಲಾಯೀಸ್ ಕರ್ಮಚಾರಿಗಳಾಗ್ಬೋದು, ಅವ್ರು ಕೂಡ ನಾವು ಸಂಬಳ ಕೊಡ್ತಾ ಇದ್ದೀವಿ. ಆ್ಯಂಡ್ ವಿ ಪೇ ವೆರಿ ವೆಲ್. ವಿ ಆರ್ ಗುಡ್ ಪೇ ಮಾಸ್ಟರ್ಸ್ ಬಿಕಾಸ್ ಐ ರಿಯಲೈಸ್ ಸ್ಪಿರಿಚುವಾಲಿಟಿ ಆರ್ ಸೋಷಿಯಲ್ ಸರ್ವಿಸ್ ಶುಡ್ ನಾಟ್ ಲುಕ್ ಲೈಕ್ ಅ ವೆರಿ ಪೇನ್ಫುಲ್ ಎಕ್ಸ್ಪೀರಿಯನ್ಸ್. ಅವ್ರಿಗೆ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅವ್ರು ನಮ್ಮ ಮಕ್ಕಳನ್ನ ಹೇಗೆ ನೋಡ್ಕೊಳ್ತಾರೆ? So we give education free to their children, accommodation free in our institution. If you are a staff, you don't even pay electricity, water bill or food bill. Everything is provided free so that you can work with a free mind and you can do your very best. So we have more than 3,500 employees here in this institution. Heart hospitals, all these put together, we'll have close to around 6,000 employees working. Okay. And they are paid, and there are a minority of them are volunteers who work for free. Free means just they stay in the campus. Most of them are paid and paid well.
And how do we run this? Yes, this uses Sarkara Samaja Samstha. I call it as a tripartite model or three-phase electricity hage. So it's a lot of power when three of them come together. ಸೊ ಸರ್ಕಾರದಿಂದ ನಮಗೆ ಸ್ಕೀಮ್ಸ್ ಇರುತ್ತೆ, ಆಯುಷ್ಮಾನ್ ಭಾರತ್ ಥರ, ಅದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದೆ ಇವತ್ತು ಹಾಸ್ಪಿಟಲ್ಸ್ನಲ್ಲಿ. ಮತ್ತು ಸಮಾಜ ಅಂದರೆ ಈ CSRs ಎಲ್ಲ ಇರುತ್ತೆ. ಸೊ ಅದು ಕೂಡ ನಾವು ಉಪಯೋಗಿಸ್ತಾ ಇರ್ತೀವಿ. ಅವ್ರಿಗೂ ನಮ್ಮ ಬಗ್ಗೆ ಗೊತ್ತಿಲ್ಲ, ಅವ್ರು ಕೂಡ ನಾವು ಇಲ್ಲಿ ಕರೆದು ಮತ್ತು ತೋರಿಸಿ ಎಲ್ಲ ಸ್ವಲ್ಪ ಇವತ್ತು ಶುರು ಆಗ್ತಾ ಇದೆ. ಇಲ್ಲಿ ತನಕ ನಾವು ಮುಖ್ಯವಾಗಿ ನಮ್ಮ ಭಕ್ತರೇ ಎಲ್ಲ ಫಂಡ್ ಮಾಡಿದ್ದಾರೆ. ಇಲ್ಲಿ ತನಕ ಬಹುಶಃ 2,500 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದ್ದೀವಿ 14 ವರ್ಷದ ಒಳಗೆ. ಇದೆಲ್ಲ ನಮ್ಮ ಭಕ್ತರೇ, ನಮ್ಮ ಅನುಯಾಯಿಗಳೇ ಹೆಚ್ಚುವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಬಟ್ ಇವತ್ತು ಇದೆಲ್ಲ ಗೊತ್ತಾದ ಮೇಲೆ ಬೇರೆಯವರು ಕೂಡ ಬರ್ತಾ ಇದ್ದಾರೆ, ಕಂಪನೀಸ್ ಬರ್ತಾ ಇದ್ದಾವೆ. ದೇ ಕಾಂಟ್ರಿಬ್ಯೂಟ್ equipment. Any prominent corporate that has come on board for CSR? Oh, a lot of them. One recent one is Infosys. Okay. So Infosys Foundation was very keen on mother and child. Okay. ಶಿಶುಗಳಿಗೆ ಮತ್ತು ತಾಯಿಯವರಿಗೆ ಸೇವೆ ಹೆಲ್ತ್ ಕೇರ್ದಲ್ಲಿ. So they funded a lot of equipment to our mother and child, the maternal unit. So we are very grateful to Infosys Foundation. So ಸುಮಾರು ಒಂದು 50 ಕೋಟಿವರೆಗೆ ಇಕ್ವಿಪ್ಮೆಂಟ್ಸು ಮತ್ತು ಎಲ್ಲ ಬೇರೆ ಬೇರೆ ಫೆಸಿಲಿಟೀಸ್ ಮತ್ತು ಸರ್ಜರಿ ಕಾಸ್ಟ್ಸು ಹಿಂದಿನ ವರ್ಷ ಅವರೆಲ್ಲ ಫಂಡ್ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಕಾರ್ಪೊರೇಟ್ಸ್ ಕೂಡ ಇದ್ದಾರೆ. ಅವ್ರ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಜುಕೇಷನಲ್ಲಿ ಕೊಡ್ತಾರೆ, ಅನ್ನಪೂರ್ಣದಲ್ಲಿ ಕೂಡ ಇದ್ದಾರೆ. ಸುಮಾರು 400 ಕಾರ್ಪೊರೇಟ್ಸ್ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಸಾಕೋಗೋದಿಲ್ಲ, ಯಾಕಂದರೆ ಇದು ಬೆಳೀತಾ ಇದೆ. ಸೊ ಬಟ್ ಐ ಥಿಂಕ್ ಇಂಡಿಯಾ ಇಸ್ ಅ ಗ್ರೋಯಿಂಗ್ ಕಂಟ್ರಿ. ಇಂಡಿಯಾಸ್ GDP is growing. It means profits of the corporates will be growing in the future. It means more CSR budgets will be there. So I think there is a future if we work very efficiently with like-minded organizations. Government sectors now consider ಮಾಡಿದ್ರೆ there's so much corruption, not just in India, abroad as well. But in a private sector, or when you say it is a very professionally run organization, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದು, ರೈಟ್ ರಿಸೋರ್ಸಸ್ ಇನ್ನು ತರೋದು ಆ್ಯಂಡ್ ರೈಟ್ಫುಲ್ ಪೀಪಲ್ಗೆ ಅದು ಹೋಗೋ ಥರ ನೋಡ್ಕೊಳ್ಳೋದು. ಹೌ ಡಿಡ್ ಯು ಫಾರ್ಮ್ ಅ ಕಂಪ್ಲೀಟ್ ಸೆಟಪ್ ದಟ್ ಇಸ್ ಟ್ರಾನ್ಸ್ಪರೆಂಟ್, ದಟ್ ಇಸ್ ಸೋ ಪ್ರೊಫೆಷ್ನಲ್ ಆ್ಯಂಡ್ ಸೋ it has done its thing? So the achievement speaks for itself. So how did you help people attain that in your team? No, thanks for asking this question, because a lot of spiritual organizations are not capable of professional work because they're not educated that way or trained that way. They don't have the right people to do things. Many are very professional organizations, NGOs are there, but they're not spiritual in nature. So they don't really do the job from the heart. It's more like, running a business. Yes. So this is a great marriage of both spirituality and professionalism. Of course, my personal experience, now I know why Baba sent me to Bangalore to work in a bank, because bank is a highly competitive environment. And I was in wealth management, so it's all the more competitive. That experience of, because banking is, you're dealing with other people's money. So you have to be extremely right. You can't afford to make a rupees mistake anyway. Your systems are so strong. Audits are every now and then. So that teaches you that kind of a professionalism and delivering what you're meant to deliver. So I think that experience helped. But after coming here, we found right kind of partners. We got good auditors. We've got good accounting and finance people. And as I said, a lot of professionals joined us here because they were all either devotees or they wanted to work in social causes like this, but they did not know where. They found their purpose. They found their purpose. They found their calling. So ತುಂಬಾ ಜನ ಬಹಳ ಅನುಭವಿಗಳು ಇಲ್ಲಿಗೆ ಬಂದಿದ್ದಾರೆ. And they are the ones who really brought so much of professionalism to this institution, and they could understand what I was saying. ಮತ್ತು ನಾವು ಎಲ್ಲ ಈ as per the regulatory bodies of India, which the charity commissions ಆಗ್ಬೋದು ಅಥವಾ FCRA, foreign currency regulatory acts are there. They are all controlling. Audits happen regularly. We have to make our submissions timely, file our returns and other things. So that's anyway bit there. But beyond that, we have gone ahead and even got ourselves rated by rating agencies just to give the credibility from a third party. So all our institutions are rated. This Annapurna or this Education Prashanti Bal Mandira Trust or the Sanjeevani hospitals, they all have been independently also rated, accredited and audited by a third party agency. This is just to show the world that your money is being utilized correctly and you don't have a reason to worry. So that has really helped us a lot. Plus we have as I said, a very good set of professionals who are working within the institutions, who were earlier running companies, global companies. They were CFOs, CEOs, CTOs. They all have joined us.
Now they are the ones who are able to give us the right kind of direction. Okay. So this has really helped. I think not many spiritual or social service organizations can boast of this blessing, that getting the right professional people with the right attitude, service-minded attitude, and no agenda, no personal thing, just to do good. So we are very blessed that way. But I keep saying dhana is only one part of it, jana is the other part of it. If jana is not good, dhana will get wasted. Jana, dhana eradu irbeku, with the two sides of the same coin. So while one side, yes, we raise funds, we run it professionally, we also are preparing our jana. The next generation is getting ready as teachers, doctors, management professionals, engineers. So we are also training our children to be the future leaders. Yeah. So that is the sustainability model, that it will take care of itself. This is the second tier. Yes, it's getting ready. Yeah. Our average age of our organization is only 28, 29 years. So you can imagine how many youngsters have taken leadership roles. Yes. That has helped. For you, no 2 days are alike. ಒಂದಿನ ಬೆಂಗಳೂರಲ್ಲಿದ್ದರೆ ಇನ್ನೊಂದಿನ ಶಿವಮೊಗ್ಗ, ಮತ್ತೊಂದಿನ ಡೆಲ್ಲಿ, ಇನ್ನೊಂದಿನ ವಿದೇಶದಲ್ಲಿ ಇನ್ಯಾವುದೋ ಒಂದು ಜಾಗದಲ್ಲಿ ಇರ್ತೀರ. ನಿಮ್ಮ ದಿನಚರಿ ಹೇಗೆ ಶುರುವಾಗುತ್ತೆ? ಇಫ್ ಯು ಕ್ಯಾನ್ ಶೇರ್ ಅ ಗ್ಲಿಮ್ಸ್ ಆಫ್ ಹೌ ಯು ಡೂ ವಾಟ್ ಯು ಡೂ. Yeah. Of late it has been quite busy for me, and so everything is like upside down right now. So my routines have gone for a toss, and all my schedules have gone out of the window. So right now it's like whatever is needed to be done I am doing, but on a regular day when there is no such pressures, like my day starts early, and then some small yoga, a little bit of prayers, and then I have my morning tea or coffee, as might be, that I like. That's an old habit, difficult to get rid of. And then of course I do a lot of work during the morning hours. That first hour of the morning is very fresh in my head, so I can reply to most of the emails, messages, and take decisions. In that fresh morning mood, I can do a lot of work. I always say that in that 1 hour of mine, one day's work gets done. So that time I utilize very well. After that, after my shower, prayers and all that, then I meet people. Or if there are any programs that I need to attend, I attend. Then of course lunch, and I take a little afternoon nap, and I recommend it to everybody. I made it compulsory. Some people say it is not good, but scientifically it's being proven now. Power nap. Yeah, power nap is a very, very useful thing. It helps your brain relax, makes you alert, makes you take the next part of the day very well. So institutions also, there is a 20 minutes power nap compulsory. So it's the only institution that makes it compulsory. Of course, not for doctors, but all kids must take a little nap after the lunch. Then we start the second half of the day, which is like a new day for me. So again, a shower, prayer, and everything repeats. So I live 2 days in 1 day kind of a setup. Then I continue the evening meetings, satsangs, whatever is supposed to happen. And typically a day ends around 8:39 when all this is done and thing. So you go to bed around 10:30. Then again the morning starts around 4:35 on an average day. But as I said, when we are traveling, none of this is possible because you are in different time zones, or your meetings are not as per your requirements. Whatever is possible, we have to do. So yeah, last 5-6 months have been quite topsy-turvy, but I'm hoping the next 100 days I'm going to be here because we are celebrating the 100th anniversary of Baba. So I'll be here for 100 days. I'm looking forward to a very routine life in the coming days. That brings me to the next big thing. You have set a lot of timelines for different projects that are happening. ಈಗ ಪೈಪ್ಲೈನಲ್ಲಿರೋ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಅಥವಾ ಮುಂದೆ ನಿಮ್ಮ ವಿಷನ್ನ, ಮಿಷನ್ನ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಯಾವುದೇ ರೀತಿ ಟೈಮ್ಲೈನ್ಸ್ ಇದೆ? ಇನ್ನೇನೆಲ್ಲ ನಾವು ಹೊಸ ಸರ್ವಿಸಸ್ನ ಆಶ್ರಮದಿಂದ ನಿಮ್ಮ ವತಿಯಿಂದ ಜನ ಎಕ್ಸ್ಪೆಕ್ಟ್ ಮಾಡ್ಬೋದು? Actually, of course, on the spiritual side, I teach a lot of scriptures with Bhagavad Gita or Upanishads. I am an ardent follower of Advaita philosophy of Adi Shankaracharya, which is what Bhagavan Baba also taught. So I teach that. There are very, very many YouTube videos on that, and hundreds of hours of teachings are there, which people from around the world utilize it. So I'm very happy to tell you that on the spiritual side, we continue to teach new scriptures. And people from around the world, actually people from abroad, are more interested in our spirituality. They conduct study circles. They made their own groups. They are Japanese, Mexicans, Europeans, name it. They all study. All of them know Bhagavad Gita now, Upanishads now. In our schools also it's compulsory. From class 6, Bhagavad Gita. And by the time they reach 12, they finish Bhagavad Gita and 10 Upanishads. All of them. So whether you're science, arts, or whichever stream, doesn't matter. In university, you continue to study it more deeply. The Bhashyas come in. The other Prakran Granthas and
Brahma Sutras come in, so they get even deeper. So even a science, maths, or even a medical school student studies Bhagavad Gita and we teach them. So that's a very unique thing in our institution. That reflects in the day-to-day. Reflects because they learn such deeper truths which helps them to develop a very balanced approach to life. You see, spirituality is extremely important. So that is one thing which I want to spread. I want every single person on earth to know the Advaitic truth, because that's the only solution to all problems in the world. Once you understand Advaita, you understand yourself better, you understand your relations with others better, your relations with the universe and other creatures. You appreciate it better because you see that oneness. So you develop respect to begin with, and then you develop the feeling of love and compassion. And that solves all the problems. So that is on the spiritual side. Very particular, we are conducting a lot of programs. The other side, as I said, on the education. Now the university and the medical education is there, but we are adding more courses. Next year we are adding artificial intelligence, machine learning, whichever is need of the hour. Yes. And we also will be adding postgraduate course programs in medical education. This year it should be starting with around, I believe, 20 odd courses. So this is also starting. So that will keep adding and building on the existing scenario. On the Annapurna side, I'm very particular that we add at least another. We right now serve 1 crore children, but my estimate is that there are 8 crore government school-going children who need this support. Okay. So we want to really consolidate all the NGOs who are working in this field and create a force that can serve at least 8 crore children across the country. 8 ಕೋಟಿ ಮಕ್ಕಳಿಗೆ ಇದು ಕೊಡಬೇಕು. ಇದು 1 ಕೋಟಿಗೆ ಮಾತ್ರ ಕೊಡಲಿಕ್ಕೆ ಆಗ್ತಾ ಇದೆ. ಅಷ್ಟು ಜನ ಮಕ್ಕಳು ಗೌರ್ಮೆಂಟ್ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಕೊಡಬೇಕು ಅಂತ. ಅಟ್ಲೀಸ್ಟ್ ಫ್ರಮ್ 1 to 10th, because it solves a lot of issues. Development delays and other deficiencies are solved. Their anemia is solved, especially growing girls. They need this support very much because tomorrow they are going to be mothers. They need to be healthy mothers. So ಇದೆಲ್ಲ ಆಗ್ತಾ ಇದೆ. So the Annapurna has a huge target. Let us see how we'll achieve. And the third thing is on the healthcare side, we want to open small clinics. ಇವತ್ತು ದೊಡ್ಡ ಹಾಸ್ಪಿಟಲ್ ಕಟ್ಟೋದು ಒಂದು, but preventive healthcare ನಾವು ಏನು ಹೇಳ್ತೀವೋ. In villages we want to open clinics. These are one-room clinics manned by one nurse or a medical practitioner. Primary health ante. Actually it's a clinic only. Just a computer would be there, and we are investing heavily in artificial intelligence now. So that it almost works like a doctor. ಎಲ್ಲ ಕ್ವೆಶನ್ಸ್ ಎಲ್ಲ ಕಂಪ್ಯೂಟರ್ನಲ್ಲಿ ಇರುತ್ತೆ. ಸೊ ನನಗೆ ಏನು ಗೊತ್ತಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಆ ಕ್ವೆಶನೇರ್ ನಾವು ಅದೇ ಮಾತಾಡುತ್ತೆ, ತೆಲುಗುನಲ್ಲಿ, ಕನ್ನಡದಲ್ಲಿ, ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಮಾತಾಡೋಕ್ಕೆ ಇದೆ. ಸೊ that's an artificial intelligence system. ನಾವು ಇನ್ವೆಸ್ಟ್ ಮಾಡ್ತಾ ಇದ್ವಿ, ಆಲ್ರೆಡಿ ಟೆಸ್ಟ್ ಆಗ್ತಾ ಇದೆ. ಸೊ ಹೀಗೆ ಹಳ್ಳಿನಲ್ಲಿ ಅವ್ರ ಭಾಷೆನಲ್ಲಿ ಅವ್ರ ಜೊತೆ ಮಾತಾಡಲಿಕ್ಕೆ ಸಿಸ್ಟಮ್ನಲ್ಲಿ ನಾವು ಮಾಡ್ತಾ ಇದ್ದೇವೆ. ಒನ್ಸ್ ವಿ ಕಲೆಕ್ಟ್ ದ ಡೇಟಾ, ಅದೆಲ್ಲ ನಮ್ಮ ಇನ್ಸ್ಟಿಟ್ಯೂಟ್ ಬರುತ್ತೆ. ಇಲ್ಲಿಂದ ಡಾಕ್ಟರ್ಸ್, ಕನ್ಸಲ್ಟೆಂಟ್ಸ್ ಕ್ಯಾನ್ ಕನ್ಸಲ್ಟ್ ದ ಪೇಷಂಟ್ಸ್ ಇನ್ ವೇರಿಯಸ್ ಲೊಕೇಶನ್ಸ್. ಇವತ್ತು ನಮ್ಮ ಟಾರ್ಗೆಟ್ ಏನಂದರೆ 6,000 ಇಂಥ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಇಂಥ ಮಾಡಬೇಕು ಅಂತ ನನ್ನ ಮೊದಲನೇ ಒಂದು. ಮತ್ತು 600 ಹಾಸ್ಪಿಟಲ್ಸ್, ಚಿಕ್ಕ ಹಾಸ್ಪಿಟಲ್ಸ್, ಸೆಕೆಂಡ್ರಿ ಕೇರ್, ಒಂದು 30-40 ಬೆಡ್ ಹಾಸ್ಪಿಟಲ್ಸು, ವೇರ್ ಯು ಕ್ಯಾನ್ ಡೂ ಸಿಂಪಲ್ ಥಿಂಗ್ಸ್, ಜನರಲ್ ಸರ್ಜರೀಸ್, ಪ್ರೆಗ್ನೆನ್ಸಿ, ಡೆಲಿವರೀಸ್ ಆ್ಯಂಡ್ ಪೀಡಿಯಾಟ್ರಿಕ್ಸ್, ಜೀರಿಯಾಟ್ರಿಕ್ಸ್, ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ವಿಲೇಜ್ ಪೀಪಲ್. ಮತ್ತು ಟರ್ಷರಿ ಕೇರ್ ಹಾಸ್ಪಿಟಲ್ಸ್ ಹಾಗೆ ಮಾಡಿದ್ದೀವಿ. ಆ್ಯಂಡ್ one medical college we have already built. At some point in time in north also we want to build one more because a lot of population lives there. ಸೊ ಅದು ಸೆಕೆಂಡ್ ಭವಿಷ್ಯದಲ್ಲಿ ಆಗುತ್ತೆ ಅಂತ ಇಲ್ಲಿವರೆಗೂ ನನಗೆ ಮನಸ್ಸಲ್ಲಿ ಇಷ್ಟ ಇದೆ. ಇಲ್ಲಿಂದ ಬೇರೆ ಬೇರೆ ದೇಶದಲ್ಲಿ ಕೂಡ ನಡೀತಾ ಇದೆ, ಜನರು ಹಾಸ್ಪಿಟಲ್, ಸ್ಕೂಲ್ಸ್ ತಯಾರು ಮಾಡ್ತಾ ಇದ್ದಾರೆ. ಅದು ನಾವು ಪ್ರೋತ್ಸಾಹ ಕೊಡ್ತಾ ಇರ್ತೀವಿ. Nigeria we have a huge school. 2 of the Nigerian kids have joined us for the medical education this year. Okay. They're from like the same school. from Nigerian school. From the same school they have come here. They come and they got the medical seat. They came 2 years before, prepared for NEET, cleared the NEET, and they got the seat this year. These are, one of the kid has no mother. Okay. Father has abandoned them, and only grandmother has raised. These are very, very difficult lives they have lived. But the passion to be a doctor, because we have a small hospital there. Used to go and volunteer there. So he came, and so when I went to Nigeria, he asked, can I study in your medical school? I said, you have to come and clear NEET exam, and the syllabus is different. So he came 2 years early, wrote. Similarly, a girl came from Nigeria. So ಹೀಗೆ ಬೇರೆ ಬೇರೆ ದೇಶದಿಂದ ಕೂಡ ನಡೀತಾ ಇದೆ. ಫಿಜಿನಲ್ಲಿ ಹಾಸ್ಪಿಟಲ್ ಮಾಡಿದ್ದೇವೆ, ಶ್ರೀಲಂಕಾನಲ್ಲಿ ಮಾಡಿದ್ದೇವೆ, ಇವತ್ತು ಅಮೆರಿಕಾನಲ್ಲಿ ಮಾಡ್ತಾ ಇದ್ದೇವೆ. ಸೊ ಲೈಕ್ ದಟ್ ಸ್ಲೋಲಿ ಇನ್ ಮೆನಿ ಪ್ಲೇಸಸ್ ಪೀಪಲ್ ಆರ್ ಕಮಿಂಗ್. ಬಟ್ ದಿ ಐಡಿಯಾ ಇಸ್ ದಟ್ ಟು ಬಿಲ್ಡ್ ದಿಸ್ ಐಡಿಯಾ ಆಫ್ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ. ದಟ್ ಈಸ್ ಮೈ ಅಲ್ಟಿಮೇಟ್ ಗೋಲ್. ಎಲ್ಲರೂ ಒಳ್ಳೆ ಮಾತಿನಲ್ಲಿ ಇಲ್ಲ, ಅದು ಶುಡ್ ಬಿ ಕಾರ್ಯಗತ ಮಾಡಬೇಕು ಜನರಲ್ಲಿ. ರಿಯಲಿ ದ ನೈಜೀರಿಯನ್ ಆಲ್ಸೋ ಇಸ್ ಮೈ ಬ್ರದರ್ ಆ್ಯಂಡ್ ಸಿಸ್ಟರ್, ಅನ್ ಅಮೆರಿಕನ್ ಆಲ್ಸೋ. That feeling, if it develops, at least we will not harm each other to begin with. True. Right now we are harming each other. So at least that would stop. That itself is half the help.
Then we'll start helping others. That is even better. So my idea is to spread this idea of Vasudhaiva Kutumbakam around the world, and I think that's the only solution. So these are our bigger future plan. ನಾನು ಗೋಶಾಲೆ, ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್ ದಟ್ ಐಲ್ ಬಿ ಟೇಕಿಂಗ್. ಗೋಶಾಲೆ ಹೋದೆ, ಈ ಹೋರಿ ಕರುಗಳು ಬೇರೆ ಕಡೆ ಹೋಗ್ಬಿಡೋ ಅಂಥ ಇದನ್ನೆಲ್ಲ ಇವಾಗ ತಡೆಗಟ್ಟಿದ್ದೀವಿ. ಈಗ 150 ಅಲ್ಲಿ ಇರುವಂಥ ಹಸು ದನ ಕರುಗಳ ಸಂಖ್ಯೆ ಇದೆ ಅಂತ. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಹರ್ಡ್ ನೀವು ಯುವರ್ ಆ್ಯನಿಮಲ್ ಲವರ್, ಪ್ರಾಣಿ ಪ್ರೇಮಿ ನೀವು ಅಂತ. ಸೊ ಆ ಗೋಶಾಲೆ ಮತ್ತು ಅಲ್ಲಿರೋ ಜನ ಒಂದು 25-35 ಜನ ಗೋಶಾಲೆನ ನೋಡ್ಕೊಳ್ಳೋ ಅಂಥ ಸ್ಟಾಫ್ ಇದ್ದಾರೆ ಅಲ್ಲಿ ಅಂತ. ಸೊ ಅಬೌಟ್ ವಸುದೈವ ಕುಟುಂಬಕದಲ್ಲಿ ಬರೀ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಬರ್ತಾರೆ. ಸೊ ಯು ಹ್ಯಾವ್ ಟೇಕನ್ ಅ ಸ್ಟೆಪ್ ಟುವರ್ಡ್ಸ್ ಇನ್ಫ್ಯಾಕ್ಟ್ ಸೇವಿಂಗ್ ದ ಪ್ಲಾನೆಟ್ ಆನ್ ಅ ಲಾರ್ಜರ್ ಮಿಷನ್, ಆನ್ ಅ ಲಾರ್ಜರ್ ಸ್ಕೇಲ್. Yes, of course. Now, animals are, somebody who loves God would love animals, because animals are such pure reflections of God, children and animal. So, of course, in our Samskriti, Goshale, Go Samrakshane, Go ಸೇವೆ ಅದು ತುಂಬ ಮಾನ್ಯತೆ ನಾವು ಕೊಟ್ಟಿದ್ದೀವಲ್ಲ, ನಮ್ಮ ಸಂಸ್ಕೃತಿ ಹಾಗೆ ಇದೆ. ಸೊ ದ್ಯಾಟ್ ವಾಸ್ ಒನ್ ರೀಸನ್ ವೈ ಗೋಶಾಲಾ ಇಸ್ ದೇರ್, ಬಿಕಾಸ್ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಕಲ್ಚರ್. And our children should go and do seva there, go seva. So they also develop a kinship with the animals. So tomorrow they would be sensitive to the idea of protecting our animals, because they are voiceless creatures. They can't speak for themselves. They can't fight a court case for themselves. We have to protect them. They are vulnerable. Also, vegetarianism is the way for life here, across. Even our people who come from abroad, you see, our devotees, they also have taken to vegetarians. Hundreds and thousands of them have converted to vegetarianism because of this mission, because they feel they should not harm anyone. I told them the same thing. Please don't harm. If you need not harm, don't harm. So they all have taken to this path. Many have even gone vegan, because in their countries, the way animal farms run, they're horrible. In our Goshala, we have made it very clear. There is no artificial insemination. There is no selling the male calves. There is no selling the cows when they get old and they cannot give milk. I told, if they come in, they are a family member, a child born in the family, you have to look after them. So I am very strict about it. ಸೊ ಇಲ್ಲಿದೆ, ಪ್ರತಿ ಕಡೆ ಗೋಶಾಲೆ ಇದೆ. ನಮ್ಮ ಪ್ರತಿ ಸಂಸ್ಥೆನಲ್ಲಿ ಕೂಡ ಗೋಶಾಲೆನ ಮಾಡಿದ್ವಿ. ಹಾಸ್ಪಿಟಲ್ಸ್ನಲ್ಲಿ ಕೂಡ ಗೋಶಾಲೆ ಇದೆ. ಆ್ಯಂಡ್ ದೇ ಬ್ರಿಂಗ್ ದ ಕೌಸ್ ಮಿಲ್ಕ್, ಪ್ಯೂರ್ ಮಿಲ್ಕ್, ಆ್ಯಂಡ್ ಗಿವ್ ಇಟ್ ಟು ದ ಕಿಡ್ಸ್. ನಾವು ನಾಟಿ ಹಸುಗಳನ್ನು ನಾವು ಇನ್ನೂ ಸಂರಕ್ಷಣೆ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಸೊ ವಿ ಆರ್ ಪ್ರಿಸರ್ವಿಂಗ್ ದಿ ನೇಟಿವ್ ವೆರೈಟೀಸ್ ಇನ್ಸ್ಟೆಡ್ ಆಫ್ ದಿ ಹೈಬ್ರಿಡ್ ಒನ್ಸ್. Of course, that is not a profitable venture. See, dairy farming is not a profit-making venture unless you sell the animal for meat or you do some other things, But we are very clear, they are our family members. We have to look after them like our family members, like a mother, sister, a brother, or a baby in the family. So that culture we have created. So that respect we give to animals. And I generally have all the animals, because I feel they are purest reflections of divinity. They have never deviated from their destined path. But we humans have deviated out of our greed. Even a lion kills only once a week, eats only as much as it's needed, and never kills again till it's hungry. It doesn't store for future. That is how humans, if we can learn a few lessons from animals, I think we'll be better humans. Very true. ಸೊ ಇವತ್ತಿನ ಕಾಲಘಟ್ಟದಲ್ಲಿ ಮನುಷ್ಯರ ನಡುವಿನ ಸಂಬಂಧ ತುಂಬ ಆರ್ಟಿಫಿಷಿಯಲ್, ತುಂಬ ಸೂಪರ್ಫಿಷಿಯಲ್ ಆಗ್ತಾ ಇದೆ. ಸೊ ಆ ಸಂಬಂಧಗಳನ್ನು ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ, ಅಥವಾ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಈಸ್ ಅ ಬೂನ್ ಆ್ಯಂಡ್ ಅ ಬೇನ್. ಸೊ ಈ ರೀತಿಯ ಕಾಲಘಟ್ಟದಲ್ಲಿ ಒಬ್ಬ ಆಧ್ಯಾತ್ಮದ ಗುರುವಾಗಿ, ಆಧ್ಯಾತ್ಮ ನಮ್ಮಲ್ಲಿರುವಂಥ ಮನುಷ್ಯತ್ವವನ್ನು ಜಾಗೃತವಾಗಿ ಇಟ್ಕೊಳ್ಳೋದಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋವಂಥ ಮಾರ್ಗದರ್ಶನವನ್ನು ನೀವು ನಮ್ಮ ಪಾಡ್ಕಾಸ್ಟ್ನ ಮೂಲಕ ಕೊಡೋಕ್ಕೆ ಇಷ್ಟಪಡ್ತೀರಾ? Think of a bird, it leaves its nest in the morning, goes around looking for food, water, but finally it has to return back to its own tree, to the branch, to the nest. Likewise, as humans, however materially we may progress, ಎಷ್ಟೇ ಆಗ್ಬೋದು, ಇದು ಲೌಕಿಕವಾದಂಥ ಪ್ರಗತಿ, ಎಲ್ಲ ಧನ, ಮಾನ, ಸ್ಥಾನ ಎಲ್ಲ ನಾವು ಪಡಿಬಹುದು. ಆದರೆ ಕಟ್ಟಕಡೆಗೆ ನಾವು ನಮ್ಮ ಒಳಗೆ ಇದ್ದಂಥ ನಮ್ಮ ಮನೆ ಯಾವುದಿದೆ ಅಲ್ಲಿಗೆ ಬರಬೇಕು. ವಿ ಹ್ಯಾವ್ ಟು ರಿಟರ್ನ್ ಬ್ಯಾಕ್ ಟು ಅವರ್ ಸೆಲ್ಸ್. ಸ್ಪಿರಿಚುವಾಲಿಟೀಸ್, ಆಧ್ಯಾತ್ಮ ಏನಂದರೆ ನಿಮ್ಮನ್ನೇ ನೀವು ತಿಳಿಸ್ಕೊಳ್ಳಿ. ಲುಕ್ ವಿದಿನ್ ಹೂ ಯು ಆರ್ ಆ್ಯಂಡ್ ವಾಟ್ ಈಸ್ ಯುವರ್ ಪರ್ಪಸ್. ಆರ್ ಯು ಇನ್ ಲೈನ್ ವಿತ್ ಯುವರ್ ಪರ್ಪಸ್? ಅದು ಮೊದಲನೇ ಸ್ಟೆಪ್, ಹೆಜ್ಜೆ ಸ್ಪಿರಿಚುವಾಲಿಟಿನಲ್ಲಿ. ಯಾಕೆ ಹುಟ್ಟಿದ್ದೀವಿ ನಾವು, ಏನು ನಮ್ಮ ಜೀವನದ ಗಮ್ಯ, ಅದು ನಾವು ಮಾಡ್ತಾಯಿದ್ದೀವೋ ಅಲ್ವೋ ಅದು ನನಗೆ ಗುರ್ತಾಗಬೇಕು. ಅದನ್ನು ಮೊದಲನೇ ಹೆಜ್ಜೆ ಸ್ಪಿರಿಚುವಾಲಿಟಿನಲ್ಲಿ. ಸ್ಪಿರಿಚುವಾಲಿಟಿ ಎದ್ದು ದೊಡ್ಡ ಭಗವಂತನ ಪೂಜೆ ಮಾಡೋದು, ತೀರ್ಥಯಾತ್ರೆಗೆ ಹೋಗೋದು ಅದು ಇರಬಹುದು. ಆದರೆ ಮೊದಲನೇ ಆಗಿ ನೀವು ಯಾರು, ನಿಮ್ಮ ಜೀವನದ ಗಮ್ಯ, ಗುರಿ ಏನಿದೆ ಅದು ತಿಳಿಸ್ಕೋಬೇಕು. ಸೊ ಅದು ಮೊದಲನೇ ಹೆಜ್ಜೆ. ನಾವು ಯಾವಾಗಲೂ ಹೇಳ್ತೇವೆ, ಆವಾಗ ನೀವು
ಪ್ರಶಾಂತವಾಗಿರ್ಬೋದು. ಯಾಕೆಂದರೆ ನೀವು ಹುಟ್ಟಿದ್ದು ಯಾವುದಕ್ಕೋಸ್ಕರ ಅದನ್ನೇ ನೀವು ಮಾಡ್ತಾ ಇದ್ದಾಗ ನೀವು ಪ್ರಶಾಂತವಾಗಿರ್ತೀವಿ. ಅಥವಾ ಬೇರೆಯವರ ಜೀವನ ನೀವು ಮಾಡ್ತಾಯಿದ್ರಿ, ಹಾಗೆ ಆಗ್ತಾಯಿದೆ, ಆದ್ದರಿಂದ ಇಲ್ಲ ಮನಸ್ಸಲ್ಲಿ ಮೆಂಟಲ್ ಇಶ್ಯೂಸ್ ಎಲ್ಲ ನಡೀತಾ ಇದೆ. ಯಾಕೆಂದರೆ ನಾವು ಖುಷಿಯಾಗಿಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಸೊ ಈ ಸಮಾಧಾನ ನಮಗೆ ಸ್ಪಿರಿಚುವಾಲಿಟಿ ಕೊಡುತ್ತೆ. ಯಾಕೆಂದರೆ ಅದು ನಮಗೆ ನಮ್ಮ ಒಳಗೆ ಹೋಗೋದೊಂದು ದಾರಿ ನಮಗೆ ತೋರಿಸ್ತದೆ. ಸೊ ವೆದರ್ ಯು ಕಾಲ್ ಇಟ್ ಮೆಡಿಟೇಷನ್, ಥ್ರೂ ಯೋಗ, ಥ್ರೂ ಸ್ಕ್ರಿಪ್ಚರಲ್ ರೀಡಿಂಗ್, ಥ್ರೂ prayers, pilgrimages, whatever be the path you take. The goal is to turn within and find out who you are and what are you here for. And that most of the people don't know. They are told you are here for this and they just follow that blindly without asking the question. So I keep encouraging people. See, all right, all the progress outside is fine, but finally you must return to yourself at the end of the day. After doing everything outside, you must return within. And that exercise every day you must do, that ritual you must follow, which is to spend some time with yourself. You're spending time with everything, including your mobile phones, right? But keep all that aside and take 15-20 minutes off from everything and sit with yourself and just do some contemplation, some introspection about who you are. Are you happy doing what you're doing? Is this what you wanted to do always? Is this what motivates you? Is this what makes you feel satisfied? Start answering these questions for yourself. And if you have answers as no for most of these questions, then you are not doing the right thing. Then you find the right answers. You will find your calling, you will find your purpose. And once you do your purpose, you will be very happy. See, how can you create happiness in a family unless individuals are happy? A family cannot be happy if there is an individual who is unhappy. So there similarly vice versa. A happy individual cannot be in an unhappy family. So both are interdependent. So how do you find happiness? You may say, I earned my money, I got my promotion, I built a big house. Oh, that are all pleasures that give you some kind of a sukha ಸಿಕ್ಕುತ್ತೆ. ಅದು ಸಿಕ್ಕಲೇಬೇಕು. ಊಟ ಇಲ್ಲದೆ ಏನು ಸುಖ ಇರುತ್ತೆ, ಅದೆಲ್ಲ ಆಗಬೇಕು. ಬಟ್ ಬಿಯಾಂಡ್ ದ್ಯಾಟ್ there is something more that you're born for. You could be a doctor, maybe that's your calling, so be it. But that doctor should be there to do the right thing, which is to serve. True. Not just to earn or reach somewhere. So our bhavne spirituality namge kodutte. So what happens, forget about what happens outside. First see what happens within. You become a happier person, more peaceful, more balanced. It helps you do everything right. Once you are like that, you spread that energy around you. The other people in your proximity also develop that. ಅವರಿಗೂ ನೆಮ್ಮದಿ ಸಮಾಧಾನ ಆಗುತ್ತೆ. ಸೊ ನೀವೇ ಅಶಾಂತವಾಗಿದ್ದರೆ ಬೇರೆಯವ್ರಿಗೆ ಶಾಂತಿ ಹೇಗೆ ಕೊಡಲಿಕ್ಕಾಗುತ್ತೆ? ನೀವೇ ಅಸುಖವಾಗಿದ್ದರೆ ಬೇರೆಯವ್ರ ಸುಖ ಹೇಗೆ ನಾವು ಪಡಿಸ್ತೀವಿ? ಸೊ ಫಸ್ಟ್ ನಾವು ಸುಖ ಶಾಂತಿಯಿಂದ ಇರಬೇಕಂದ್ರೆ ಆಧ್ಯಾತ್ಮಿಕತೆ ನಮಗೆ ಬೇಕು. ಮೊದಲನೇ ಹೆಜ್ಜೆ ಆಗಿದೆ ಹೇಳಿದೆ, ಕೊನೆಯದು ಮೋಕ್ಷ, ಅದು ಇದೆ. ಆದರೆ ಅದನ್ನು ಬಿಡೋಣ. ಫಸ್ಟ್ ಸ್ಟೆಪ್ ನಾವು ಏನು ತಗೋಬೇಕಂದ್ರೆ, ನೀವು ಯಾರು, ಯಾಕೆ ಇಲ್ಲಿ ಬಂದಿದ್ದೀರಿ, ಯಾಕೆ ಹುಟ್ಟಿದ್ದೀರಿ, ನಿಮ್ಮ ಜೀವನ ಗುರಿ ಏನು, ಅದನ್ನು ನೀವು ಇದೀವಾ ಇಲ್ವೋ, ಅದನ್ನು ಮೊದಲನೇ ಪ್ರಶ್ನೆ ನೀವು ಹಾಕ್ಕೋಬೇಕು. ಅದು ಡೈಲಿ ಹಾಕ್ಕೋಬೇಕು ಆ ಪ್ರಶ್ನೆ. ಎವ್ರಿ ಡೇ ಯು ಶುಡ್ ಆಸ್ಕ್, ಆಮ್ ಐ ಇನ್ ಲೈನ್ ವಿತ್ ಮೈ ಪರ್ಪಸ್, ಆಮ್ ಐ ಇನ್ ಟ್ಯೂನ್, ಡೈಲಿ ಇಂಟ್ರೋಸ್ಪೆಕ್ಷನ್. ಮತ್ತು ಭಗವಂತನ ಮೇಲೆ ವಿಶ್ವಾಸ ಇದ್ದರೆ ಅದು ಬಹಳ ಸಹಾಯ ಮಾಡುತ್ತೆ. ತುಂಬ ಜನ ಏಥಿಸ್ಟ್ ಆಗಿ ಆಗ್ತಾ ಇದ್ದಾರೆ, ಅದು ದೊಡ್ಡ ಫ್ಯಾಷನ್ ಇವತ್ತು. ಐ ಆಮ್ ಸ್ಪಿರಿಚುವಲ್ ಬಟ್ ನಾಟ್ ರಿಲಿಜಿಯಸ್ ಅಂತ ಹೇಳ್ತಾರೆ. ಐ ಡೋಂಟ್ ಬಿಲೀವ್ ಇನ್ ಗಾಡ್ ಬಟ್ ಐ ಬಿಲೀವ್ ಇನ್ ಸ್ಪಿರಿಚುವಾಲಿಟಿ. ಅದು ಏನೋ ನನಗೂ ಅರ್ಥ ಆಗೋದಿಲ್ಲ. ಆದರೆ ಭಗವಂತನಂದರೆ ಯಾವುದೊಂದು ರೂಪದಲ್ಲಿ ನಾನು ಹೇಳ್ತಾರೆ, ಕೃಷ್ಣ ರಾಮ ಅಂತ ಯಾವುದೋ ಒಂದು ಭಗವಂತ ಇದ್ದಾನೆ, ಒಂದು ಶಕ್ತಿ ಇದೆ. ಯು ಹ್ಯಾವ್ ಟು ಬಿಲೀವ್ ಇನ್ ದಟ್ ಹೈಯರ್ ಪವರ್, ಬಿಕಾಸ್ ದ್ಯಾಟ್ ಗಿವ್ಸ್ ಯು ಅ ಲಾಟ್ ಆಫ್ ಬ್ಯಾಲೆನ್ಸ್ ಆ್ಯಂಡ್ ಸ್ಟ್ರೆಂತ್ ಟು ಡೀಲ್ ವಿತ್ ದ ಲೈಫ್ಸ್ ಅನ್ಸರ್ಟನಿಟೀಸ್. You know you're under a greater divine care. So these two things I tell all youngsters: believe in that higher power and believe in a purpose that you're born for. These two, if you are put together, you are a spiritual person. And it will reflect in everyday life of yours. You know, you'll be a happier person, more selfless, more loving, more caring, more serving. Then you build a better world. So whether all these artificial intelligence, it will be there. World has always been like that. But like the bird that returns to its own tree at the end of the day, likewise we must return to ourselves every day through a spiritual ritual or routine. ಆಧ್ಯಾತ್ಮದ ನೆಲೆಗಟ್ಟಿನಲ್ಲಿ ಜಾಗತಿಕವಾಗಿ ನಾವು ಭಾರತವನ್ನು ನೋಡೋದಾದರೆ, ಗ್ಲೋಬಲಿ ವಿಶ್ವಗುರು ಅಂತ ನಾವು ಭಾರತವನ್ನು ಗುರುತಿಸ್ತೀವಿ. ಸೊ ನಿಮ್ಮ ದೃಷ್ಟಿಕೋನದಲ್ಲಿ ಇಂದು ಭಾರತ ಹೇಗಿದೆ, ಮುಂದೆ ಭಾರತದ ದ ಗೈಡೆನ್ಸ್ ಟು ದ ವರ್ಲ್ಡ್ ಥ್ರೂ ಇಂಡಿಯಾ, ಹೌ ಡು ಯು ಸಿ ದ್ಯಾಟ್? I see it as a very positive future for India in terms of teaching the world. ಭಾರತದಲ್ಲಿ ಜ್ಞಾನ ಯಾವ ಪ್ರಾಚೀನ ಕಾಲದಲ್ಲಿ ಇತ್ತು, ಆದರೆ ಅದು ಸ್ಪ್ರೆಡ್ ಆಗಲಿಲ್ಲ. ಯಾಕೆಂದರೆ ಆ ಟೈಮ್ನಲ್ಲಿ ಕಮ್ಯುನಿಕೇಷನ್ ಚಾನೆಲ್ಸ್ ಇರಲಿಲ್ಲ, ಡಿಜಿಟಲ್ ಮಾಧ್ಯಮ ಇರಲಿಲ್ಲ. ಸೊ ನಮ್ಮ ಸಂತರು ಆಧ್ಯಾತ್ಮಿಕರು ಭಾರತದಲ್ಲೇ ಓಡಾಡ್ತಾ ಇದ್ದರು. ಅವ್ರಿಗೆ ಅಷ್ಟು ಮಾತ್ರ ಅವರು ಹೇಳ್ತಾಯಿದ್ರು. ಇವತ್ತು ಎಲ್ಲರೂ ಗೊತ್ತಾಗ್ತಾಯಿದೆ. ನಮ್ಮ ಒಂದು ಲೆಕ್ಚರ್ ಇಲ್ಲಿಂದ ಶುರು ಮಾಡಿದ್ರೆ 100 ಕಂಟ್ರಿಗೆ ಸಿಗ್ತಾ ಇದೆ. ಅವ್ರು ಅದರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಓ, ಆಧ್ಯಾತ್ಮ ಅಂದರೆ ಇದು, ಅದ್ವೈತ ಅಂದರೆ ಇದು, ಓ
ಪಾಪ ಪುಣ್ಯ ಅದನ್ನೇ ನಮಗೆ ಗೊತ್ತು, ಅದರ ಮೀರಿನ ಒಂದು ಜೀವನ ಇದೆ, ಅದು ಹೀಗೆ ಭಾರತೀಯ ಸಂಸ್ಕೃತಿ ಭಾರತೀಯ ಆಧ್ಯಾತ್ಮದಿಂದ ಅವ್ರಿಗೆ ಗುರ್ತಾಗ್ತಾ ಇದೆ. ಇಟ್ಸ್ ವೆರಿ ಪವರ್ಫುಲ್. ನಾನು ನೋಡ್ತಾ ಇದ್ದೇನೆ, ನಾವು ದೇಶ ವಿದೇಶ ಪರ್ಯಟನೆ ಮಾಡ್ತಾ ಇದ್ದಾಗ ನೋಡ್ತೀವಿ ಎಷ್ಟು ಅವ್ರಿಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಎಷ್ಟು ಕಾಳಜಿ, ಎಷ್ಟೊಂದು ತಪನೆ, ಅವ್ರಿಗೆ ಇದು ತಿಳ್ಕೋಬೇಕು, ಇದು ನಾವು ಅನುಭವಿಸಬೇಕು, ಅಷ್ಟು ಎಷ್ಟವರಲ್ಲಿ ಶ್ರದ್ಧೆ ಇದೆ. ಐ ಥಿಂಕ್ ದಿಸ್ ಈಸ್ ಇಂಡಿಯಾಸ್ ಟೈಮ್. ಇಫ್ ವಿ ಡೂ ದ ರೈಟ್ ಥಿಂಗ್ ನಾವ್ and tell our truths, our scriptural truths to the world, I think we would make a significant impact for all times to come in the world. And this is the right time because there's so much of disturbance, so much of division. And they need to hear something more positive. And no other culture, no other religion can ever come closer to the Indian spiritual idea of oneness of everything. Ella onde. The idea that, aham brahmasmi, such a wonderful, powerful idea. ನಾನು ಹೇಳ್ತಾ ಇರ್ತೀನಿ, ಬೇರೆ ಕಡೆ ನೀವು ಪಾಪಿ, ನೀವು ಪುಣ್ಯಾತ್ಮ, ನಿಮಗೆ ಸ್ವರ್ಗ, ಅವ್ರಿಗೆ ನರಕ, ಇದೇ ನಡೀತದೆ. ಭಗವಂತ ಯಾರಂದರೆ ಕೂತ್ಕೊಂಡು ಪನಿಷ್ಮೆಂಟ್ ಕೊಡ್ತಾರೆ ಅಥವಾ ರಿವಾರ್ಡ್ಸ್ ಅದು ನಿಮಗೆ ಕೊಡ್ತಾರೆ ಅಂತ ಅಷ್ಟೇ ಅವ್ರದ್ದು. ನಾನು ಹೇಳ್ತೀನಿ, ಇಲ್ಲ, ಭಗವಂತ ಅಂಥದ್ರಲ್ಲಿ ಇಲ್ಲ. ಆ ಪುಣ್ಯ ಪಾಪ ನಾವು ಮಾಡ್ತೀವಿ, ಅದರ ಪ್ರಕಾರ ನಾವು ಅನುಭವಿಸ್ತೀವಿ. ಆದರೆ ಭಗವಂತ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಗಾಡ್ ಈಸ್ ಫಾರ್ ಬಿಯಾಂಡ್ ಆಲ್ ದಿಸ್. He is a selfless, pure, loving entity who is always trying to do the good for us. But we don't know that. So the wrong narratives are there. So India can set right all these things. And Indian spiritual gurus have a great responsibility. And India will be Vishwaguru both economically also. It will become a huge powerhouse because the way we are growing, we are a young country. We are really enterprising. We are the best brains in the world. Everybody is now, reverse migrations are happening thanks to other global issues. People will come back to India. India will grow economically. And also India will grow spiritually because the next generation, Gen Z, is taking to spirituality like fish to water. They want truths because they had enough of these false narratives and they realize nobody is happy with all those. So they are very rebellious and they ask questions. And I think they are going to change the world because half the world is young. And they can really, and India has to go out and tell this truth in their language, which they understand. So I think India is poised to be the Vishwaguru. No doubt about it. And with the guidance of spiritual gurus such as you, I'm sure it is destined to be. It is destined to be, yes. ಕ್ರಿಕೆಟ್ ಕುರಿತಾಗಿ ನಿಮಗೆ ಆಸಕ್ತಿ ಹೇಗಿದೆ ಅಂತ ನಾವು ನೋಡಿದ್ದೀವಿ. ಆ್ಯಂಡ್ ಅನೇಕ ಭಾರತದ ಅಥ್ಲೀಟ್ಸ್, ಕ್ರಿಕೆಟರ್ಸ್, ದ ವೆಲ್ ನೋನ್ ಕ್ರಿಕೆಟರ್ಸ್ are devotees of Satya Sai Baba, and they have associated themselves with you and your mission, and they have been seeing you as a reflection of what Satya Sai Baba did. And ಅವರ ಒಡನಾಟ ಈಗ ಇನ್ನೊಂದು ರೀತಿಯಲ್ಲಿ ರೂಪುಗೊಳ್ತಾ ಇದೆ. ಕ್ರಿಕೆಟ್ ಟೂರ್ನಮೆಂಟ್ಸ್ನ ನಡೆಸೋದಾಗಿರ್ಬೋದು ಅಥವಾ ಕ್ರಿಕೆಟ್ ಕ್ಲಬ್ ಫಾರ್ಮೇಷನ್ ಆಗಿರ್ಬೋದು. ಅದ್ರ ಬಗ್ಗೆ ನೀವು ಬೆಳಕು ಚೆಲ್ಲೋದಾದ್ರೆ. ಆ್ಯಸ್ ಯು ಮೆನ್ಷನ್, ತುಂಬ ಜನ ಕ್ರಿಕೆಟರ್ಸ್ ಬಾಬಾ ಅವ್ರ ಭಕ್ತರಾಗಿದ್ದರು. ಸುನಿಲ್ ಗಾವಸ್ಕರ್ ಅದರಲ್ಲಿ ಮುಖ್ಯವಾಗಿ ನಮ್ಮ ಜೊತೆ ಇದ್ದಾರೆ, ಅವ್ರು ಟ್ರಸ್ಟಿಯಾಗಿ ಕೂಡ ಇದ್ದಾರೆ. ಹಾಗೆ ಸಚಿನ್ ತೆಂಡೂಲ್ಕರ್ ಆಗ್ಬೋದು, ಬೇರೆ ಹಲವಾರು ಜನ, GR ವಿಶ್ವನಾಥ್ ಆಗ್ಬೋದು, ಮತ್ತು ಬೇರೆ ವಿದೇಶದಲ್ಲಿ ಕೂಡ ವಿಂದ ಡಿಸಿಲ್ವಾ ಆಗ್ಬೋದು, ಹೀಗೆ ಬಹಳ ಜನ ಇದ್ದಾರೆ. ಸೊ ಅವರೆಲ್ಲ ಇಲ್ಲಿ ಬರ್ತಾ ಇದ್ದಾಗ ನಾನು ಹೇಳಿದೆ, ವಿ ವಾಂಟ್ ಟು ಸ್ಪ್ರೆಡ್ ದ ಗುಡ್ ವರ್ಡ್, ಅದು ಮೀನ್ಸ್ ಗುಡ್ ಥಾಟ್. ನಾವು ಯಾಕೆ ಒಂದು ಚಾರಿಟಿ ಮ್ಯಾಚ್ ಮಾಡಬಾರ್ದು, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಅಂತ ಇಟ್ಕೊಂಡು ಲೆಟ್ ಅಸ್ ಡೂ ಅ ಚಾರಿಟಿ ಮ್ಯಾಚ್. ಸೊ ಎಲ್ಲರೂ ಕೂಡ ಅದಕ್ಕೆ ಸ್ವೀಕರಿಸಿ ಸರಿ ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ ಅಂತ ಹೇಳಿದರು. ಸೊ ಇಟ್ ವಾಸ್ ಅಂಡರ್ ದ ಲೀಡರ್ಶಿಪ್ ಸುನಿಲ್ ಗಾವಸ್ಕರ್ that One World One Family Cup was conceived, and we built a nice cricket ground is here. It's an international standard. The first match happened 2 years ago where on one side it was Sachin Tendulkar and the other side it was Yuvraj Singh. They played the match and it was a mixed match of mixed team of global players. Next year we had India-Sri Lanka match. Okay. So 2 years we've been doing this. Now what it is doing is basically it is spreading the word that One World One Family. So the people see ಏನು ಮ್ಯಾಚ್ ಇದು, ಯಾವ ಸೀರೀಸು ಇದು, ಅದು IPLನ ಬೇರೆ ಯಾವುದನ್ನ ಅಂತ ಅಂದ್ಕೊಂಡು ಬರ್ತಾರೆ. ನೋಡಿದಾಗ ಇದು ಹೊಸ ಐಡಿಯಾ, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಅಂತ ಯಾರೋ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಒನ್ ಟೀಮ್ ಈಸ್ ಒನ್ ವರ್ಲ್ಡ್, ಅದರ್ ಟೀಮ್ ಈಸ್ ಒನ್ ಫ್ಯಾಮಿಲಿ ಅಂತ ನಾವು ಹೇಳ್ತೀವಿ. ಸೊ ಹೀಗೆ ಅವರು ಆಡ್ಕೊಂಡು ಅದು ಆಟದ ಮೂಲಕ ಈ ಒಂದು ಮೆಸೇಜ್ ಕೂಡ ಹೋಗ್ತಾ ಇದೆ ಜನರಿಗೆ. ಸೊ ಅದಕ್ಕೋಸ್ಕರ ನಾವು ಶುರು ಮಾಡಿದ್ದೇವೆ. ಮತ್ತು ತುಂಬ ಜನ ಮಕ್ಕಳಿಗೆ ಕ್ರಿಕೆಟ್ನಲ್ಲಿ ತುಂಬ ಆಸಕ್ತಿ ಇದೆ. ಇನ್ ಇಂಡಿಯಾ ಕ್ರಿಕೆಟ್ ಈಸ್ ಅ ರಿಲಿಜನ್. ಸೊ ತುಂಬ ಜನ ಮಕ್ಕಳು ನಾವು ಕ್ರಿಕೆಟ್ಸ್ ಅಕಾಡೆಮಿ ಮಾಡಿ ಸ್ವಾಮಿ ನಾವು ಅದರಲ್ಲಿ ಟ್ರೈನಿಂಗ್ ತಗೊಳ್ತೀವಿ ಅದು ಹೇಳಿದ್ದಾರೆ. ಬೇರೆ ಕಡೆ ತುಂಬ ಕಾಸ್ಟ್ಲಿ ಇದು. It's an expensive, very expensive affair. sport, yeah. So then we said, anyway we have a cricket ground, we have such good cricketers. So I told Sunil Gavaskar and GR Vishwanath ji, why don't you help set up an academy? So they came together. So now Vishwanath Gavaskar Academy has been set up. There are a lot of kids who have joined. Most of them are rural kids, but they are training to be cricketers in the future. So that facility also got started. But largely because these cricketers can only do this seva.
through cricket they could spread the word or help the mission. So they took to that path, and I encouraged How does a that. youngster enroll to this academy? Oh, yes. ಯಾವ ಮಕ್ಕಳು ಎನ್ರೋಲ್ ಮಾಡ್ಕೋಬಹುದು, ರಿಜಿಸ್ಟರ್ ಹೇಗೆ ಮಾಡ್ಕೋಬಹುದು? We generally start off quite early, in the sense from age 12. Because below that we don't take, and above that, if it's too late, 16, 18 years too late. So around 12 years we are taking, and the applications come on line in our website every year around the month of March, April. You have to apply there. The good part is that while you play cricket, you also study. So we have this National Institute of Open Schooling, under which we do our education. So they study for 3 hours in the morning in various subjects, and they also will write the public exams at different intervals at 8th, 10th and 12th. So they can get a school certificate. In parallel, they also are training for cricket during the afternoons and early mornings. Also they learn Bhagavad Gita, idella avru ನಾವು ಹೇಳ್ಕೊಡ್ತಾ ಇದ್ದೀವಿ. It's a very balanced thing. They have a special hostel, special facility for that. So I think around 20 children are there. ಎಲ್ಲರೂ ಚಿಕ್ಕವನೇ. Yeah, 10, 12 years old, the first one. They're so ambitious. Arvind Silva was telling me, he came here. One of the kids is asking, do you know how selection committee approves selections? Just 12-year-old asking. He was getting to the cricket team, India's cricket team or international team. So children are like that. But they are very happy because this is what they are born to do. So I'm happy to promote that. And in the future, you also start a badminton academy. Pulera Gopi Chand, he's one of our support. So also Mr. Prakash Padukone from Bangalore. So I've spoken to them, and we'll be setting up a nice badminton courts. And so they want to train, because they all feel that there's a lot of rural talent which does not get the encouragement or opportunity. So they want to support all that. So I hope that we can win medals. No stone unturned. No, anybody who wants anything, I try to find a way to get that. And India, with the 1.4 billion people, we should win more Olympic medals, right? And we should win more matches around the world. And we have so much of talent, but untapped. ಸೊ ಸದ್ಗುರು, ನಾನು ಇವತ್ತು ಆಶ್ರಮದ ಸುತ್ತ ಇರಬೇಕಾದ್ರೆ ಐ ಮೆಟ್ ಅ ಫಾದರ್ who had come from Mangalore with his teenage son. Okay. He was apparently a student here, and he studied for about 6 years. Now his son is a teenager. He visited the ashram with his son. I think the life cycle just got completed for him there. It came a full circle, is what I feel. So you have touched millions of lives in these 1.5 decade. You've touched millions of lives, and I believe that you have just begun. So I wish you very best, and I wish your mission comes true, and every such people that you touch more lives in the coming years. And it was a wonderful conversation. I thoroughly enjoyed it, and I'm glad to share those anecdotes of the experiences of your life. Thank you so much. Thank you. And I believe you are also starting your channel. It's a new venture. Yes. And I want to wish you and to a very Indian in its approach, you see. It should do what is right. It should spread our culture, our spirituality. That should be the main theme, apart from spreading the good news. So I'm very glad that we are associated this way, and I wish your channel also all the very best. Thank you very much. Thank you. Namaskara.